ಅವರ ಜನನ ನಂತರ ಕುಟುಂಬವು ಬೈಲಕುಪ್ಪೆ ಎಂಬ ಟಿಬೇಟಿಯನ್ ವಸಾಹತು ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದ್ದು, ಅವರ ತಂದೆ ಟಿಬೇಟಿಯನ್ ಸೆಂಟ್ರಲ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು. 2017ರಲ್ಲಿ ಉದ್ಯಮಶೀಲತೆಯ ಸೆಳೆತವನ್ನು ಅನುಭವಿಸಿದ ಅವರು ತಮ್ಮ ಕಾರ್ಪೊರೇಟ್ ವೃತ್ತಿ ಜೀವನದಿಂದ ದೂರ ಸರಿಯುವ ದಿಟ್ಟ ನಿರ್ಧಾರ ತೆಗೆದುಕೊಂಡು ಟಾಪ್ಲೈನ್ ಇಂಟಿಗ್ರೇಟೆಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಶಾಸ್ಮನ್ ಇನ್ಫ್ರಾ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎನ್ನ ಕಂಪನಿಯನ್ನು ಸ್ಥಾಪಿಸಿದ್ದಾರೆ. ಇವತ್ತು ಇವೆರಡು ಕಂಪನಿಗಳಿಂದ ಪ್ರಸನ್ನಶಾಸ್ತ್ರಿಗಳು ಸುಮಾರು 2,000 ಜನರಿಗೆ ಉದ್ಯೋಗವನ್ನು ಕೊಟ್ಟು ಸುಮಾರು 1,000 ಜನರಿಗೆ ಪರೋಕ್ಷವಾಗಿ ಉದ್ಯೋಗವನ್ನು ಕೊಟ್ಟಿದ್ದಾರೆ. ತಿಳಿಸಲಿಕ್ಕೆ ಸಂತೋಷವಾಗ್ತಿದೆ. ನಿಮಗೆ ಗೋಷ್ಠಿಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಶ್ಯಾಮ್ ಶಂತಾರ್ ಅವರಿದ್ದಾರೆ. ಅವರು ಮೂಲತಃ ಮಡಿಕೇರಿಯವರು. ಇವರು ಮೈಸೂರಿನ SJC ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ MBA ಪದವಿಯನ್ನು IIMB ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ. ಅವರು ಸಿಂಗಾಪುರದ ಬ್ಯೂಗಲ್ ರಾಕ್ ಹೋಲ್ಡಿಂಗ್ನ ಸಹ ಸಂಸ್ಥಾಪಕರು. ಇವತ್ತು ಬ್ಯೂಗಲ್ ರಾಕ್ ಹೋಲ್ಡಿಂಗ್ಸ್ ಸುಮಾರು 20,000 ಕೋಟಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿದೆ. ಅವರು ಅದರ ಸಂಸ್ಥಾಪಕರಾಗಿ ಇದ್ದಾರೆ. ಇವತ್ತು ಅವರು ಮಾರುಕಟ್ಟೆಗಳು, ಹೂಡಿಕೆ ನಿರ್ವಹಣೆ ಮತ್ತು ಕಾರ್ಪೊರೇಟ್ ಹಣಕಾಸು ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ವಿಶೇಷವಾಗಿ ಭಾರತದಲ್ಲಿ ಅವಕಾಶಗಳು ಸೃಷ್ಟಿಸುವ ಮತ್ತು ಸವಾಲುಗಳನ್ನು ಪರಿಹರಿಸುವ ಬಗ್ಗೆ ಉತ್ಸುಕರಾಗಿರುವ ಶ್ರೀಯುತರು ಆಳವಾದ ಫೈನಾನ್ಸ್ ಡೊಮೇನ್ ಪರಿಣಿತಿ ಮತ್ತು ನೆಟ್ವರ್ಕ್ ಹೊಂದಿದ್ದಾರೆ. ನಿಮಗೆ ಗೋಷ್ಠಿಗೆ ಸ್ವಾಗತ ಸರ್. ನಮ್ಮ ಇನ್ನೊಬ್ಬರು ಪ್ಯಾನಲಿಸ್ಟ್ ನಾರಾಯಣ ಪ್ರಸನ್ನ ಅವರು. ನಾರಾಯಣ ಪ್ರಸನ್ನ ಅವರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೃಷಿ ಖಂಡದಲ್ಲಿ ಜನಿಸಿದ್ದರು. ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಪದವಿ ಶಿಕ್ಷಣ ನಂತರ ಅವರು ಹಂತ ಹಂತವಾಗಿ ಬೆಳೆದು ಸುಪ್ರಮ್ ಇಂಡಸ್ಟ್ರೀಸ್ನ CEO, ಸುಪ್ರಮ್ ಟೆಕ್ನಾಲಜೀಸ್ ಮತ್ತು ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ. 3 ವರ್ಷಗಳಿಂದ ಅವರ ಕಂಪನಿ ಸುಪ್ರಮ್ ಇಂಡಸ್ಟ್ರೀಸ್ ಮಿಟ್ಸುಬಿಷಿ ಡೀಸೆಲ್ ಇಂಜಿನ್ನ ಅತ್ಯುತ್ತಮ ಪೂರೈಕೆದಾರ ಪ್ರಶಸ್ತಿಯನ್ನು ಪಡೆದಿದೆ. ಸುಪ್ರಮ್ ಇಂಡಸ್ಟ್ರೀಸ್ 2 ಕಂಪನಿಗಳಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 500 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಎಂದು ತಿಳಿಸಲು ಸಂತೋಷವಾಗ್ತಿದೆ. ಇದಲ್ಲದೆ ನಾರಾಯಣ ಪ್ರಸನ್ನ ಅವರು MSME ಅಖಿಲ ಭಾರತ ಸಂಸ್ಥೆಯಾದ ಲಘು ಉದ್ಯೋಗ ಭಾರತಿಯಲ್ಲಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವರು ತುಂಬ MSMEಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ MSME ಲಘು ಭಾರತೀಯ ಕಾರ್ಯದರ್ಶಿಯಾಗಿ ನಿಮಗೂ ಸ್ವಾಗತ ಸರ್. ಆಮೇಲೆ ನಮ್ಮ ಸತೀಶ್ ಅಣ್ಣ ಇದ್ದಾರೆ, ಸತೀಶ್ ಕಾಕಾಲ್. ಅವರು ಸ್ಫೂರ್ತಿದಾಯಕ ಉದ್ಯಮಿ. ಹೆಗ್ಗೋಡಿನಲ್ಲಿ ಜನಿಸಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿರ್ತಾರೆ. ಸವಾಲುಗಳನ್ನು ಮೆಟ್ಟಿ ನಿಂತ ಇವರು 1987ರಲ್ಲಿ ಬೆಂಗಳೂರಿಗೆ ಬಂದು ನಮ್ಮ ವೃತ್ತಿ ಜೀವನವನ್ನು ಕಟ್ಟಿಕೊಂಡ್ರು. ಅವರ ಪತ್ನಿ ಛಾಯಾ ಕಾಕಾಲ್ ಬೆಂಬಲದೊಂದಿಗೆ ಅವರು 2001ರಲ್ಲಿ ಉತ್ಸವ್ ಕೇಟರಿಂಗ್ ಕಂಪ್ನಿ ಸ್ಥಾಪಿಸಿ ಇವತ್ತಿಗೆ ಸುಮಾರು 2 ಕೋಟಿಗೂ ಹೆಚ್ಚು IT ಕಂಪ್ನಿಯಲ್ಲಿ ಊಟವನ್ನು ಬಡಿಸಿರುವಂಥ ಹೆಮ್ಮೆ ಅವ್ರದ್ದು. 2010ರಲ್ಲಿ ಕಾಕಾಲ್ ಕೈರುಚಿ ಎಂಬ ರೆಸ್ಟೋರೆಂಟ್ ಬ್ರ್ಯಾಂಡ್ ಆರಂಭಿಸಿ ಇವತ್ತು ಸುಮಾರು 12 ಔಟ್ಲೆಟ್ಗಳಿಂದ ಮುನ್ನುಗ್ಗುತ್ತಿದ್ದಾರೆ. ಅವರ ಅಸಾಧಾರಣ ಗುಣಮಟ್ಟ ಮತ್ತು ವೈವಿಧ್ಯಮಯ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ. 2018ರಲ್ಲಿ ಸತೀಶ್ ಮತ್ತು ಅವರ ಪತ್ನಿ ಛಾಯಾ ಅವರು ಸಮಗ್ರ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಉತ್ತಮವಾದ CBSE ಸಂಯೋಜಿತ ಸಂಸ್ಥೆಯಾದ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲನ್ನು ಸ್ಥಾಪಿಸಿದ್ದಾರೆ. ಅವರ ಉಪಕ್ರಮಗಳು ಭಾರತದ ಟಾಪ್ ಡೈನಾಮಿಕ್ ಸ್ಕೂಲ್ ಪ್ರಶಸ್ತಿ ಸಹಿತ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ. ಸತೀಶ್, ನಿಮಗೂ ಸ್ವಾಗತ. ಹಾಗೆ ನಮ್ಮ ಜೊತೆ ಕೃಪೇಶ್ ಭಟ್ ಸಂಪಾ ಅವರಿದ್ದಾರೆ. ಕೃಪೇಶ್ ಮೂಲತಃ ಸಾಗರ ತಾಲೂಕಿನ ಸಂಪಾ ಊರಿನವರು. ಏಷ್ಯಾದ ಪ್ರಮುಖ ರೆಗ್ಯುಲೇಷನ್ ಟೆಕ್ನಾಲಜಿ ಕಂಪನಿಗಳಲ್ಲಿ ಒಂದಾದ ಸೈನ್ಡೆಸ್ಕ್ನ CEO ಮತ್ತು ಸಂಸ್ಥಾಪಕರಾಗಿದ್ದಾರೆ. ಅತ್ಯಾಧುನಿಕ ಕೃತಿಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಮೂಲಕ ಸೈನ್ಡೆಸ್ಕ್ ಅನುಸರಣೆ ಮತ್ತು ಡಿಜಿಟಲ್ ರೂಪಾಂತರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ಮಾಡುತ್ತಿದೆ. ಈ ಸುಧಾರಿತ ತಂತ್ರಜ್ಞಾನ ಮೂಲಕ ಕೃಪೇಶ್ ನಿಯಂತ್ರಿತ ತಂತ್ರಜ್ಞಾನದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುತ್ತಿದ್ದಾರೆ. ಇವತ್ತು ಅವರ ಕಂಪನಿ ಸುಮಾರು 700 ಜನರಿಗೆ ಉದ್ಯೋಗವನ್ನು ಕೊಟ್ಟು 200 ಪರೋಕ್ಷವಾಗಿ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿದೆ. ಕೃಪೇಶ್, ನಿಮಗೂ ಸ್ವಾಗತ. ಹಾಗೆ ನಮ್ಮ ಜೊತೆ ರಾಜಾರಾಮ್ ಭಟ್ CJ ಅವರಿದ್ದಾರೆ. ರಾಜಾರಾಮ್ CJ ಅವರ ದೂರದರ್ಶಿ ಚಿಂತನೆಯೊಂದು ಇಂದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಜಗತ್ತಿನ ಹಲವಾರು ದೇಶಗಳಿಗೆ ಅಡಿಕೆ ಬೆಳೆಗಾರರ ತೋಟದಲ್ಲಿ ಬೆಳೆಯುವ ಅಡಿಕೆ ಹಾಳೆ ಭೋಜನ ಸವಿಯ ತಟ್ಟೆಗಳಾಗಿ ಮತ್ತು ಬಹು ಉಪಯೋಗಿ ಉತ್ಪನ್ನಗಳಾಗಿ ವಿದೇಶಿ ಮಾರುಕಟ್ಟೆಯಲ್ಲಿ ಸ್ಥಾನವನ್ನು ಪಡೆದಿದೆ. ಕೃಷಿಕ ಮನೆತನದ ರಾಜಾರಾಮ್ ಭಟ್ ಅವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಸ್ವಂತ ಉದ್ದಿಮೆಯ ಕನಸಲ್ಲಿ ಮುಳುಗಿದರು. 1994ರಲ್ಲಿ ಅಡಿಕೆ ಹಾಳೆಯಿಂದ ತಟ್ಟೆ ಉತ್ಪಾದಿಸಿ ಯಂತ್ರವನ್ನು ರೂಪಿಸಿದ ಇವರು ಯುರೋಪ್ ದೇಶದ ಓನರ್ಸ್ ಟ್ರೇಡ್ ಫೇರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸ್ನೇಹಿ ಹಾಳೆ ತಟ್ಟೆಗಳನ್ನು ಮೊದಲ ಬಾರಿಗೆ ಪರಿಚಯಿಸಿದ್ದಾರೆ. 1996-97ರಲ್ಲಿ ಹಾಳೆ ತಟ್ಟೆ ತಯಾರಿಕಾ ಘಟಕವನ್ನು ಪ್ರಾರಂಭಿಸಿ
ಆ ದಿನಗಳಿನ ಹಲವಾರು ಸವಾಲುಗಳನ್ನು ಎದುರಿಸಿ ಸಾವಿರಾರು ಜನರಿಗೆ, ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ನೀಡಿ ಲಕ್ಷಾಂತರ ಜನರ ಮನವನ್ನು ಗೆದ್ದಿರ್ತಾರೆ. ಅವರು ವಿಟ್ಲ ಹತ್ರ ಫ್ಯಾಕ್ಟ್ರಿ, ಶಿವಮೊಗ್ಗ, ಭದ್ರಾವತಿ ಅಂತ ಇದರಲ್ಲಿ ಫ್ಯಾಕ್ಟ್ರಿಗಳನ್ನು ಮಾಡಿದ್ದಾರೆ. ಇದು ಈಗ ಭಾರತದಲ್ಲಿಯೇ ಅತ್ಯಂತ ಗುಣಮಟ್ಟದ ಹಾಳೆ ತಯಾರಿಕಾ ಘಟಕ ಮತ್ತು 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಆಗಿರುತ್ತದೆ. ರಾಜಾಮ್, ನಿಮಗೂ ಸ್ವಾಗತ. ಸೊ ನಾವು ಈ ಗೋಷ್ಠಿನ ಸ್ವಲ್ಪ ಇಂಟ್ರಾಕ್ಟಿವ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರ ಮನಸ್ಸಲ್ಲಿರುವಂಥ ಹಲವಾರು ಕ್ವಶನ್ಗಳನ್ನು ಸೇರಿಸ್ಬಿಟ್ಟು ಈ ಪ್ಯಾನಲಿಸ್ಟಿಗೆ ಅವರ ಸ್ಟಾರ್ಟಪ್ ಜರ್ನಿ ಆಗಲಿ, ಅವರು ಏನು ಬಿಸ್ನೆಸ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಶೇರ್ ಮಾಡ್ತಾರೆ. ಸೊ ಮೊದಲಿಗೆ ನಾರಾಯಣ್ ಪ್ರಸನ್ನ ಅವರೇ, ನಿಮಗೆ ಈಗ ಸುಮಾರು ಯುವಕರಿಗೆ ಐಡಿಯಾ ಇರುತ್ತೆ, ಅದನ್ನ ಹೇಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಐಡಿಯಾ ಟು ಎಕ್ಸಿಕ್ಯೂಷನ್, ಅದ್ರ ಬಗ್ಗೆ ನಿಮ್ಮ ಒಂದು ಚಿಂತನೆ ಏನು? ಹೇಗೆ ಮಾಡಬೇಕು ಯುವಕರು? ಹಾಗೆ ನಿಮ್ಮ ಜರ್ನಿನಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ 2 ಕಂಪ್ನಿಗಳನ್ನು ಮಾಡಿದ್ದೀರಾ, ನಿಮಗೆ ಯಾವ ಥರ ಆಪರ್ಚುನಿಟೀಸ್ ಇತ್ತು, ಯಾವ ಥರ ಕಷ್ಟಗಳು ಎದುರಾಗಿತ್ತು, ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾವು ಹವ್ಯಕರು, ವಿದ್ಯಾವಂತರು, ಪ್ರತಿಭಾನ್ವಿತರು, ಸುಸಂಸ್ಕೃತವಂತರು. ನಾವು ಉದ್ಯಮದಲ್ಲಿ ಯಾಕೆ ಒಂದು ಸ್ವಲ್ಪ ಮುಜುಗರ, ಹೆದರಿಕೆ ಇದೆ ಅಂದರೆ ವ್ಯವಹಾರದಲ್ಲಿ ನಷ್ಟ ಬರ್ಬೋದಾ ಅಂತ ಒಂದು ಅಂಜಿಕೆ ನಮಗಿದೆ. ಈ ಅಂಜಿಕೆಯಿಂದಲೇ ನಾವು ಮುಂದೆ ಬರೋಕ್ಕಾಗ್ತಾ ಇಲ್ಲ. ಇದಕ್ಕೆ ಒಂದು ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತಿದ್ದರೆ, ನನ್ನ ಉದಾಹರಣೆ, ಈ ನಷ್ಟವನ್ನು ಹೇಗೆ ಎದುರಿಸಿ ನಾವು ಸಾಫಲ್ಯವನ್ನು ಪಡಿಬೋದು ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊದಲಿಗೆ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಆದ ನಂತರ ಬೆಂಗಳೂರಿಗೆ ಬಂದು ಇಂಡಸ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಊರಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ಅನುಭವವನ್ನು ಬೆಂಗಳೂರಲ್ಲಿ ಬಂದು ನನ್ನ ಒಬ್ಬರು ಹಿತೈಷಿಗಳ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಅನುಭವ ಪಡೆದು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಮೊದಲನೇಲಿ ನನ್ನ ಕೆಲಸವನ್ನು ನೋಡಿ ನಾವೊಂದು ಪಾರ್ಟ್ನರ್ಶಿಪ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಹೇಳಿದ್ರು. ಪಾರ್ಟ್ನರ್ಶಿಪ್ ಮಾಡಿದ ತಕ್ಷಣವೇ 6 ತಿಂಗಳಲ್ಲಿ ಅದು ನಷ್ಟವನ್ನು ಹೊಂದಿತ್ತು. ಈ ನಷ್ಟವನ್ನು ಹೊಂದಿಕೊಂಡು ನಾನು ಊರಿಗೆ ಪುನಃ ಹೋಗಬೇಕಂತ ಆಲೋಚನೆ ಮಾಡಿದೆ. ಇಲ್ಲ, ನಾವು ನಷ್ಟಕ್ಕೆ ಸರಿದೋರುವವರಲ್ಲ, ನಷ್ಟದ ಒಂದಿಗೆ ಹೋಗುವವರಲ್ಲ. ನಷ್ಟವನ್ನು ಎದುರಿಸಿ ನಷ್ಟಕ್ಕೆ ಕಟ್ಟಿ ಅದನ್ನು ಕಲಿತು ಸಕ್ಸಸ್ಫುಲ್ ಆಗಬೇಕು ಅಂತ ತಿಳ್ಕೊಂಡು ಬೆಂಗಳೂರಲ್ಲೇ ಇದ್ದು ಉದ್ದಿಮೆಯನ್ನು ಶುರು ಮಾಡಿದೆ. ಸಣ್ಣದಾಗಿ ಶುರು ಮಾಡಿ ಇವತ್ತು 400-500 ಜನ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಡುವಂಥ ಒಂದು ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದೇನೆ. ಮುಂದೆ ನಮ್ಮವರಿಗೆ ಏನು ಮಾಡಬೇಕು? ಸ್ಟಾರ್ಟಪ್ ಮಾಡಬೇಕಿದ್ರೆ ಏನು ಮಾಡಬೇಕು? ನಮಗೆ ಮೊದಲನೇದಾಗಿ ಧೈರ್ಯ ಬೇಕು. ಹಣಕಾಸಿನ ನಷ್ಟದ ಬಗ್ಗೆ ಆಲೋಚನೆ ಮಾಡಬಾರದು. ನಷ್ಟ ಬಂತು ಅಂತಿದ್ರೆ ಅದನ್ನು ಮಿಟಿಗೇಟ್ ಮಾಡುವಂಥ ರಿಸ್ಕ್ ಮಿಟಿಗೇಷನ್ ಪ್ಲ್ಯಾನ್ಗಳು ತುಂಬ ಇದೆ. ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ಇದೆ, ನಮ್ಮ ಹಿರಿಯರು, ಬಂಧು ಭಗಿನಿಯರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಹೇಗೆ ಮಾಡಬೇಕು ಏನಂತಂದ್ರೆ ಈಗ ವಿಸ್ತಾರವಾಗಿ ಹೇಳುವಷ್ಟು ಸಮಯ ಇಲ್ಲ. ಆದರೆ ಒಂದು ಚುಟುಕಾಗಿ ಹೇಗೆ ಸ್ಟಾರ್ಟಪ್ ಶುರು ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಮೊದಲು ಒಂದು ಪ್ರಾಡಕ್ಟ್ಗಳನ್ನು ಐಡೆಂಟಿಫೈ ಮಾಡಬೇಕು. ಪ್ರಾಡಕ್ಟ್ ಐಡೆಂಟಿಫೈ ಮಾಡಬೇಕಿದ್ರೆ ಯಾವುದನ್ನು ಐಡೆಂಟಿಫೈ ಮಾಡಬೇಕು, ಯಾವ ಪ್ರಾಡಕ್ಟ್ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಮಾಡಬೇಕು, ಇದನ್ನು ನಾವು ಐಡೆಂಟಿಫೈ ಮಾಡಬೇಕಿದ್ರೆ ಸ್ವಲ್ಪ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಉತ್ಪನ್ನಗಳನ್ನು ಅಥವಾ ಸರ್ವಿಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಸರ್ವಿಸ್ ಮುಂದಿನ ಹಂತದಲ್ಲಿ ಅದನ್ನು ತನ್ನಿಂದ ಮಾಡೋಕ್ಕಾಗತ್ತಾ, ಎಲ್ಲಿ R&D ಸೆಂಟರ್ಗಳು ಅಥವಾ ಟೆಕ್ನಾಲಜಿ ಬೇಕು ಅದನ್ನೆಲ್ಲ ದೇಶದಾದ್ಯಂತ ಹಬ್ಬಿಕೊಂಡಿದೆ. ಅಲ್ಲಿ ಮೆಂಟರ್ಸು, ಸಲಹೆಗಾರರು, ಟೆಕ್ನಾಲಜಿ ಕೊಡುವಂಥವ್ರು ಇರ್ತಾರೆ. ಅದರ ಮುಂದಿನ ಹಂತ ಆ ಐಡಿಯಾವನ್ನು ಏನು ನಾವು ಪ್ರಾಡಕ್ಟ್ ಐಡಿಯಾನ ಹಾಕಿದ್ದೀನಿ ಅದನ್ನು IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ಬ್ಲಾಕ್ ಮಾಡಬೇಕು, ಪೇಟೆಂಟ್ ಪಡ್ಕೊಳ್ಬೇಕು. ಅಲ್ಲಿಂದ ಮುಂದೆ ನಮ್ಮ ಜರ್ನಿ ಶುರು. ಆ ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟ್ ಮಾಡ್ಬೋದು ಅಂತಿದ್ದರೆ ಆ ಪ್ರಾಡಕ್ಟ್ ಆಲ್ರೆಡಿ ಸಮಾಜದಲ್ಲಿ ಇದೆಯಾ, ದೇಶದಲ್ಲಿ ಇದೆಯಾ ಅಂತ ನೋಡಬೇಕು. ಇದ್ದರೆ ಆ ಪ್ರಾಡಕ್ಟಿನ ಸರ್ವಿಸ್ ಹೇಗಿದೆ, ಅದರ ಬೆಲೆ ಹೇಗಿದೆ, ಅದಕ್ಕೆ ನಾವು ಕಾಂಪೀಟ್ ಮಾಡ್ಬೋದಾ, ಅದರಲ್ಲಿ ಲೂಪ್ ಹೋಲ್ಸ್ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ಹೊಸ ಔಟ್ ಆಫ್ ದಿ ಬಾಕ್ಸ್ ಡಿಸ್ಟ್ರಪ್ಟಿವ್ ಟೆಕ್ನಾಲಜಿ ಆಗಿದ್ದರೆ
ಅದನ್ನು ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಮಾರ್ಕೆಟ್ಗೆ ತಗೊಂಡೋಗ್ಬೋದು ಅಂತ ಆಲೋಚನೆ ಮಾಡಬೇಕು. ಮುಂದಿನ ಹಂತದಲ್ಲಿ ಈ ಐಡಿಯೇಷನ್ ಓಕೆ ಆದಮೇಲೆ ನಾವು ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು. ಈ ಉತ್ಪನ್ನವನ್ನು ಹೇಗೆ ಮಾಡೋದು, ಅದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದನ್ನು ಪ್ರೊಡಕ್ಷನ್ ಹೇಗೆ ಮಾಡೋದು, ಆ ಅದೊಂದು ಹಂತವನ್ನು ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು, ಸಹಾಯ ಬೇಕು, ಮೆಂಟರ್ಸ್ ಬೇಕಾ, ಕನ್ಸಲ್ಟೆಂಟ್ಸ್ ಬೇಕಾ, ಮಾರ್ಗದರ್ಶನ ಬೇಕಾ, ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಲೀಗಲ್ ಮತ್ತು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ಗಳಿಗೆ ಏನೇನು ಅನುಕೂಲ ಮಾಡಬೇಕು, ಗೌರ್ಮೆಂಟ್ ಇಂದ ಏನೇನು ಸಲಹೆಗಳು, ಲೈಸೆನ್ಸ್ಗಳು ಅಥವಾ ಪರ್ಮಿಷನ್ಗಳು ಬೇಕು, ಅದನ್ನೆಲ್ಲ ಮಾಡ್ಕೋಬೇಕು. ಅದಾದ ನಂತರ ಮುಂದಿನ ಹಂತದೇ ತುಂಬ ಇಂಪಾರ್ಟೆಂಟ್, ಫಂಡಿಂಗ್ ಮತ್ತು ಫೈನಾನ್ಸ್ ಅರೇಂಜ್ಮೆಂಟ್. ಅದಕ್ಕೆ ನಮ್ಮ ಸ್ವಂತದಲ್ಲಿ ಎಷ್ಟು ಹಣ ಇದೆ, ನಮ್ಮ ಬಂಧು ಬಳಗದಿಂದ ಎಷ್ಟು ಒಗ್ಗೂಡಿಸ್ಬೋದು, ಹಾಗೆ ಸರ್ಕಾರದಿಂದ ಏನು ಸಿಗ್ಬೋದು. ನಮ್ಮ ಇನೋವೇಟಿವ್ ಪ್ರಾಡಕ್ಟ್ ಆದರೆ ಸರ್ಕಾರದಿಂದಲೂ ಸಿಗುತ್ತೆ. ಅದಲ್ಲದೆ ಬೇರೆ ಏನು ತಗೋಬೇಕು, ಅದಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಅದರ ಬಗ್ಗೆ ಮುಂದೆ ಹೇಳಲಿಕ್ಕಿದ್ದಾರೆ. ಅದರ ಮುಂದಿನ ಹಂತವೇ ಮಾರ್ಕೆಟಿಂಗ್. ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು, ಮಾರ್ಕೆಟಿಂಗ್ ಪ್ರಮೋಷನ್ ಮಾಡಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು, ಏನೋ ಅವುಗಳನ್ನು ಆಲೋಚನೆ ಮಾಡಬೇಕು. ಅದರ ಮುಂದಿನ ಹಂತ ಇದನ್ನೆಲ್ಲ ಆದಮೇಲೆ, ಸಕ್ಸಸ್ ಆದಮೇಲೆ ಸ್ಕೇಲ್ ಅಪ್ ಹೇಗೆ ಮಾಡಬೇಕು ಅಂತ. ಇವತ್ತು 1 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಇನ್ನು 5 ವರ್ಷದಲ್ಲಿ ಏನು ಮಾಡಬೇಕು, 10 ವರ್ಷದಲ್ಲಿ ಏನು ಮಾಡಬೇಕು, 100 ಕೋಟಿ ಮಾಡಬೇಕಾ, 1000 ಕೋಟಿ ಮಾಡಬೇಕಾ, ಅದನ್ನು ಮುಂದೆ ಹೋಗಿ ಬಿಸ್ನೆಸ್ ಯೂನಿಕಾರ್ನ್ ಆಗಬೇಕಾ. ಬಿಸ್ನೆಸ್ ಯೂನಿಕಾರ್ನ್ ಅಂದರೆ 8,500ಕ್ಕಿಂತಲೂ ಮೇಲೆ ಬಿಸ್ನೆಸ್ ಮಾಡುವಂಥ ಒಂದು ಕಂಪನಿ ಮಾಡಬೇಕು ಅಂತ ಒಂದು ವಿಷನ್ ನಮ್ಮ ಹತ್ರ ಬರಬೇಕು. ಸೊ ಇದೊಂದು ಸ್ಟಾರ್ಟಪ್ ಜರ್ನಿ. ಇದರ ಜೊತೆಗೆ ಇನ್ನೂ ಒಂದು ಮಿನಿಟ್ ಮಾತು ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಸರ್ಕಾರದಿಂದ ಕಳೆದ 10 ವರ್ಷದಲ್ಲಿ ಅತ್ಯಂತ ಅನುಕೂಲಗಳು ಹರಿದು ಬರ್ತಾ ಇದೆ. ಎಸ್ಪೆಷಲಿ ಸ್ಟಾರ್ಟಪ್ಗಳಿಗೆ ಗ್ರ್ಯಾಂಟ್ಸ್ ಇರ್ಬೋದು, ಅನುದಾನ ಇರ್ಬೋದು, ಸಬ್ಸಿಡಿ ಇರ್ಬೋದು, ವಿದೌಟ್ ಕೊಲ್ಯಾಟ್ರಲ್ ಲೋನ್ಗಳಿರ್ಬೋದು, ಅದಲ್ಲದೆ ವೆಂಚರ್ ಕ್ಯಾಪಿಟಲಿಸ್ಟು ಫಂಡಿಂಗ್ ಅರೇಂಜ್ಮೆಂಟ್ಸ್ಗಳು ಸರ್ಕಾರದಿಂದ ಬರ್ತಾ ಇದೆ. ಇದೆಲ್ಲ ಯಾಕೆ ಸರ್ಕಾರ ಮಾಡ್ತಾ ಇದೆ? ಇದು ನಮ್ಮ ಮುಂದೆ ಒಂದು ಕ್ವಶನ್ ಬರಬೇಕು. ನಮ್ಮ ಉದ್ಯೋಗ ಮಾತ್ರ ಅಲ್ಲ, ಬಿಸ್ನೆಸ್ ಅಂದರೆ ನಮ್ಮ ಉದ್ಯೋಗ, ನಮ್ಮ ಅರ್ನಿಂಗ್ ಮಾತ್ರ ಅಲ್ಲ, ನಾವು ದೇಶ ಕಟ್ಟುವ ಸೈನಿಕರು, ಇಕನಾಮಿಕಲಿ ದೇಶವನ್ನು ಕಟ್ಟುವಂಥ ಸೈನಿಕರಾಗಿರ್ತೇವೆ. ಇದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಬಿಸ್ನೆಸ್ ಆದರೆ ಮಾತ್ರ ಹಣಕಾಸಿನಲ್ಲಿ ದೇಶ ಬಲಗೊಳ್ಳುತ್ತೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ಸರ್ಕಾರ ಗ್ರ್ಯಾಂಟ್ಸು, ಸಬ್ಸಿಡೀಸು, ಬೇರೆ ಬೇರೆ ಯೂನಿವರ್ಸಿಟೀಸು, ರಿಸರ್ಚ್ ಸೆಂಟರ್ಗಳನ್ನು ದೇಶದಾದ್ಯಂತ ಮಾಡ್ತಾ ಇದೆ. ಅದರ ಉಪಯೋಗ ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ಹವ್ಯಕರು ಖಂಡಿತವಾಗಿ ಇದನ್ನು ಸದುಪಯೋಗಗೊಳಿಸಬೇಕು. ಯಾವುದೇ ಇದರಲ್ಲಿ ಸಂಶಯ, ಮುಂದೆ ಹೇಗೆ ಬಿಸ್ನೆಸ್ ಡೆವಲಪ್ ಮಾಡ್ಬೋದು ಇದರ ಬಗ್ಗೆ ಖಂಡಿತವಾಗಿ ಲಘು ಉದ್ಯೋಗ ಭಾರತಿಯನ್ನು ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನಮ್ಮ ಎಲ್ಲರೂ ಕೂಡ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡಿ. ಎಲ್ರಿಗೂ ಶುಭವಾಗಲಿ. ನಾವು ಉದ್ದಿಮೆಯಲ್ಲಿ ಮುಂದೆ ಹೋಗಬೇಕು ಅಂತ ಇವತ್ತಿನ ಈ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಿಂದ ಮುಂದೆ ಆಲೋಚನೆ ಮಾಡಬೇಕು. ತುಂಬ ಧನ್ಯವಾದಗಳು ಸರ್. ನೀವು ಎರಡೆರಡು ಇಂಡಸ್ಟ್ರಿ ಬಿಲ್ಡ್ ಮಾಡಿರೋರು. ಡೆಫಿನೆಟ್ ಆಗಿ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು ಆ್ಯಂಡ್ ಯು ಕ್ಯಾನ್ ಬಿ ಅ ಗ್ರೇಟ್ ಮೆಂಟರ್ ಟು ಮೆನಿ ಆಫ್ ದ ಹವ್ಯಕ ಎಂಟರ್ಪ್ರಿನರ್ಸ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಸತೀಶ್, ನಿಮಗೆ ಈ ಸೆಲ್ಫ್ ಅವೇರ್ನೆಸ್, ಒಂದು ಎಂಟರ್ಪ್ರಿನರಿಗೆ ಸೆಲ್ಫ್ ಅವೇರ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ನಾವು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಹೇಳ್ತಾರೆ, ಒಂದು ಹೇಳಿಕೆ ಇದೆ, ನೀವು ಅವಾಗವಾಗ ರೇರ್ ಮಿರರ್ ವ್ಯೂನಲ್ಲಿ ನೋಡ್ತಾ ಇರಿ ಅಂತ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹಾಗೆ ನಿಮ್ಮ ಜರ್ನಿನಲ್ಲಿ ಇದು ಹೇಗೆ ನಿಮಗೆ ಹೇಗೆ ಹೆಲ್ಪ್ ಮಾಡ್ತು ನಿಮ್ಮ ಜರ್ನಿನಲ್ಲಿ ಈ ಥರ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವ, ದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿದರು. ಈ ಪದ್ಯ ಇವತ್ತಿನ ಈ ಹವ್ಯಕ ಸಮ್ಮೇಳನಕ್ಕೂ ಕೂಡ ಅತ್ಯಂತ ಸೂಚ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಈ ಹವ್ಯಕ ಸಮ್ಮೇಳನ ಆಯೋಜನೆ ಮಾಡಿದ ಮತ್ತು ಇದಕ್ಕೆ ಕಾರಣೀಭೂತರಾದ ಸುಮಾರು 1200 ಕಾರ್ಯಕರ್ತರಿಗೆ
ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಸೆಲ್ಫ್ ಅವೇರ್ನೆಸ್ ಅಂದರು. ಈ ಧನ್ಯವಾದ ಹೇಳ್ತೀನಿ ಅಂತ ಅಂದೆ. ಧನ್ಯವಾದ ಹೇಳೋದು ನಮ್ಮ ಗ್ರ್ಯಾಟಿಟ್ಯೂಡನ್ನು ತೋರಿಸುತ್ತೆ. ನಾವು ಯಾವುದೇ ಒಂದು ವೃತ್ತಿಯನ್ನು ಬೆಳೆಸಬೇಕಾದ್ರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ತುಂಬ ಮುಖ್ಯ ಆಗುತ್ತೆ. ಆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದು ಇಲ್ಲದೆ ಇದ್ದಾಗ ನಾವು ಬಹಳ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಗ್ರ್ಯಾಟಿಟ್ಯೂಡ್ ಅನ್ನೋದು ಜಿಯ ಸಂಕೇತವಾದರೆ ನಮ್ಮ ವ್ಯಾಪಾರದಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕಾದ್ರೆ ABCDEFGH ಹೀಗೆ ಎಲ್ಲ ಅಕ್ಷರಗಳಿಗೆ ಏನೇನು ಸಾಧ್ಯ ಅಂತಹ ಒಂದು ಡಿಸಿಪ್ಲಿನ್ನ ತರಬೇಕಾಗತ್ತೆ. A ಫಾರ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ನಮ್ಮ ಆಟಿಟ್ಯೂಡ್ ಏನಿದೆ ಅನ್ನೋದ್ರ ಮೇಲೆ ನಮ್ಮ ಒಂದು ವ್ಯಾಪಾರ ಬೆಳೀತಾ ಹೋಗುತ್ತೆ. ಸದಾಶಿವ ಹೇಳಿದರು ಸೆಲ್ಫ್ ಅವೇರ್ನೆಸ್ ಅಂತ. ನಾವು ನಮ್ಮ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಬೆಳೆಸ್ಕೊಳ್ಳಿಲ್ಲ ಅಂತಂದಾಗ ಯಾವುದೇ ವ್ಯಾಪಾರ ಇವತ್ತು 1 ಕೋಟಿ ಇದ್ದಿದ್ದು ನಾಳೆ 100 ಕೋಟಿ ಆಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ ನಮ್ಮನ್ನು ನಾವು ಮೊದಲು ಬೆಳೆಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ಸಕ್ಸಸ್ ಫಾರ್ಮುಲಾ ಈಸ್ ಓನ್ಲಿ ಒನ್. ಸಕ್ಸಸ್ ಫಾರ್ಮುಲಾ, ಅದಕ್ಕೆ ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಸಕ್ಸಸ್ ಫಾರ್ಮುಲಾ ಇಲ್ಲ, ಒಂದೇ ಇದೆ. ನಾನು 1997ರಲ್ಲಿ ನಮ್ಮ ಕಾಕಲ್ ಪಿಕಲ್ಸ್ ಅಂತ ಒಂದು ಉಪ್ಪಿನಕಾಯಿ ಉದ್ಯಮವನ್ನು ಆರಂಭ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹವ್ಯಕರಿಗೆ ಯಾರೂ ಗಾಡ್ ಫಾದರ್ ಇಲ್ಲ ಅಥವಾ ಯಾವುದೇ ಅನುಭವ ಇರಲಿಲ್ಲ. ಸೊ ನಾವು ಅನುಭವ ಇಲ್ಲದೆ ಆ ಒಂದು ಉದ್ಯಮದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ವಿ. ಆ ಅನುಭವಿಸಿದ ನಷ್ಟ ಎಷ್ಟಿತ್ತು ಅಂದರೆ ನಾವು ಮೇಲೆ ಎದ್ದೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಗ 2001ರಲ್ಲಿ ನನಗೆ ಕಂಡಿದ್ದು ನಮ್ಮ ಆಹಾರ ಉದ್ಯಮ. ನಮ್ಮ ತಂದೆ ತಾಯಿ ಮಾಡ್ಕೊಂಬಂದಂತಹ ಆಹಾರ ಉದ್ಯಮವನ್ನೇ ನಮಗೆ ಶ್ರೀರಕ್ಷೆ ಆಗ್ಬೋದು ಅಂತ ಆರಂಭ ಮಾಡಿ, ನಾವು ನಷ್ಟ ಅನುಭವಿಸಲಿಕ್ಕೆ ಏನು ಕಾರಣ, ನಾವು ಮಾಡಿದಂತಹ ತಪ್ಪುಗಳೇನು ಅಂದರೆ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ನಮ್ಮ ತಪ್ಪುಗಳಿಂದನೇ ನಾವು ಬೆಳೀತಾ ಬಂದ್ವಿ. ನಮ್ಮ ಮಿಸ್ಟೇಕ್ಗಳನ್ನೇ ಸರಿಪಡಿಸ್ಕೋತಾ ಉತ್ಸವ ಕೇಟ್ರಿಂಗ್ ಕಂಪನಿಯನ್ನು 2001ರಲ್ಲಿ ಆರಂಭ ಮಾಡಿ ನಮ್ಮ ಮೊದಲ ಉಪ್ಪಿನಕಾಯಿ ಘಟಕವನ್ನು ಆರಂಭ ಮಾಡಿ ಅದನ್ನು ಒಂದು ಸ್ಥಿತಿಗೆ ತರಿಸ್ಬೇಕಾದ್ರೆ ಬಹುಶಃ 7-8 ವರ್ಷಗಳೇ ಕಳೀತು. ಆದರೆ ಅಲ್ಲಿ ಲರ್ನ್ ಫ್ರಮ್ ಮಿಸ್ಟೇಕ್ ಅನ್ನುವಂತಹದ್ದನ್ನು ಉಪಯೋಗಿಸ್ಕೊಂಡು ಕೇಟ್ರಿಂಗ್ ಕಂಪನಿಯನ್ನು ಮಾಡಿದಾಗ ಅತ್ಯಂತ ಶೀಘ್ರದಲ್ಲಿ ನಾನು ಯಶಸ್ಸನ್ನು ಕಂಡೆ. ಆ ಯಶಸ್ಸಿಗೆ ಕಾರಣ ಆಗಿದ್ದು ನಮ್ಮ ಸಾಕಷ್ಟು ಜನ ಹೇಳ್ತಾ ಇದ್ರು, ನೀವು ಯಾಕೆ ಹೋಟೆಲ್ ಉದ್ಯಮವನ್ನು ಮಾಡಬಾರ್ದು, ರೆಸ್ಟೋರೆಂಟನ್ನು ಓಪನ್ ಮಾಡಬಾರ್ದು ಅಂತ. ಆದರೆ ಈ ಎ ಹೇಗೆ ಆಟಿಟ್ಯೂಡನ್ನು ಹೇಳುತ್ತೆ, ಬಿ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಮ್ಮ ಬಿಹೇವಿಯರ್ ಅಥವಾ ಬಿಲೀಫ್ ನಮ್ಮ ಹತ್ರ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಹೋದರೆ ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕಾಗಲ್ಲ. ಈ ಬಿಲೀಫ್ ಇಷ್ಟ ಇದ್ದರೆ ಸಾಕ ನಮ್ಮ ವ್ಯಾಪಾರ ನಡೆಯತ್ತಾ? ಖಂಡಿತ ಇಲ್ಲ. ನಾನು 2001ರಲ್ಲಿ ಕೇಟ್ರಿಂಗ್ ಉದ್ಯಮ ಮಾಡಬೇಕಾದ್ರೆ ನಮ್ಮದು ಪ್ರೊಪ್ರೈಟರ್ಶಿಪ್ 1 ಮ್ಯಾನ್ ಶೋ. ನನ್ನ ಹೆಂಡತಿಯೇ ನನಗೆ ಪಾರ್ಟ್ನರ್. ನಾವು ಬೆಳಿಗ್ಗೆ 3:30ಗೆ ಏಳಬೇಕಾಗಿತ್ತು. 3:30ಗೆ ಎದ್ದರೆ ರಾತ್ರಿ 12 ಗಂಟೆ ಆಗ್ತಾಯಿತ್ತು ಮಲಗೋದು. ಯಾಕೆಂದರೆ ಸಾಕಷ್ಟು ನಷ್ಟದಲ್ಲಿದ್ದೀವಿ, ಎಲ್ಲದಕ್ಕೂ ಕೆಲಸಗಾರನ ತಗೊಳ್ಳಿಕ್ಕೆ ಆಗೋದಿಲ್ಲ, ಮುಂದೆ ನಿಂತು ನಾವೇ ನಡೆಸಬೇಕು. ಆ ದಿನಚರಿಯನ್ನು ವರ್ಷಾನುಗಟ್ಟಲೆ ಮಾಡಿದ್ದು. ಇದೇನು ಹೇಳುತ್ತೆ ಅಂದರೆ ಡಿ ಫಾರ್ ಡಿಸಿಪ್ಲಿನ್. ನಾವು ಯಾವುದೇ ವ್ಯಾಪಾರದಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಾಗೆ ಬೆಳೀತಾ ಡಿಸಿಪ್ಲಿನ್ ಇಟ್ಕೊಂಡು ಬಂದಾಗ ನಮಗೆ ಕೆಲವರು ಹೇಳಿದರು, ನಿಮ್ಮ ಆಹಾರ ಚೆನ್ನಾಗಿದೆ, ನೀವು ಯಾಕೆ ರೆಸ್ಟೋರೆಂಟನ್ನು ಮಾಡಬಾರ್ದು ಅಂತ. ಹಾಗೆ 2010ರಲ್ಲಿ ಕಾಕಾಲ್ ಕೈರುಚಿ ಅನ್ನೋ ಒಂದು ಮೊದಲ ಘಟಕ ಓಪನ್ ಆಯಿತು. ಅದರ ಯಶಸ್ಸಿನ ನಂತರ ನನಗನ್ಸಿದ್ದು, ನಾವು ಯಶಸ್ವಿ ಆದರೆ ಸಾಧ್ಯ ಇಲ್ಲ, ನಮ್ಮಂತಹ ಉದ್ಯಮಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು 2018ರಲ್ಲಿ ಫ್ರ್ಯಾಂಚೈಸಿ ಸಿಸ್ಟಮನ್ನು ತಗೊಂಬಂದ್ವಿ. ನಮ್ಮ ಕಾಕಾಲ್ ಕೈರುಚಿಯನ್ನು ಫ್ರ್ಯಾಂಚೈಸಿಯಾಗಿಯೂ ಕೊಡ್ತೀವಿ. ಈಗ ಸುಮಾರು 4 ಫ್ರ್ಯಾಂಚೈಸಿ ಇದೆ, 8 ನಮ್ಮದೇ ಆದ ಸ್ವಂತ ಔಟ್ಲೆಟ್ಗಳಿದ್ದಾವೆ.
ಥ್ಯಾಂಕ್ ಯು. ಈಗ ತಾನೇ ನಮ್ಮ ಅಧ್ಯಕ್ಷರು ಒಂದು ಅಪ್ಪಣೆ ಕೊಟ್ಟು ಹೋದರು, ನಿಮ್ಮ ಈ ಗೋಷ್ಠಿಯಿಂದ ಮುಂದೆ 100 ಉದ್ಯಮಗಳು ಹುಟ್ಕೋಬೇಕು, ಅದು ನಮ್ಮ ಆಶಯ ಅಂತ. ನಾನು ಹೇಳಿದೆ, ನಾವು ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಅಂತ. ಆಲ್ಮೋಸ್ಟ್ ನಾವೆಲ್ಲ ಹೇಳ್ಬೋದು, ಇಲ್ಲಿ ಕೂತಿರೋರೆಲ್ಲ ಫಸ್ಟ್ ಜನರೇಷನ್ ಬಿಸ್ನೆಸ್ ಪೀಪಲ್. ನಮ್ಮಂತಹ ಲರ್ನ್ ಫ್ರಮ್ ಮಿಸ್ಟೇಕ್ ಅಂದಾಗ 20 ವರ್ಷ ಕಳೆದು ಹೋಗಿದೆ, ನಾವೆಲ್ಲ ವ್ಯಾಪಾರ ಆರಂಭ ಮಾಡಿ. ಆದರೆ ಇವತ್ತಿನ ಹವ್ಯಕ ಸಮುದಾಯದ ಯುವಕರಿಗೆ ನಮ್ಮ ಕರೆ ಏನಂದರೆ, ನೀವು ನಿಮ್ಮ ತಪ್ಪುಗಳಿಂದ ನೀವು ವ್ಯಾಪಾರನ ಬೆಳೆಸಬೇಕಾಗಿಲ್ಲ, ಕಲಿಬೇಕಾಗಿಲ್ಲ. ನಮ್ಮ ತಪ್ಪುಗಳ ಅನುಭವವನ್ನು ನಿಮಗೆ ಹವ್ಯಕ ಸಮಾಜದ ಮೂಲಕ ಅದರ ನಾವುಗಳೆಲ್ಲ ಕೊಡ್ಲಿಕ್ಕೆ ತಯಾರಿದ್ದೀವಿ. ಈ ಒಂದು ಸಮಾರಂಭದಿಂದ, ಈ ಒಂದು ಗೋಷ್ಠಿಯಿಂದ ನಮ್ಮ ಅಧ್ಯಕ್ಷರ ಆಶಯದಂತೆ 100 ಉದ್ಯಮಗಳು ಮುಂದೆ ಇದೇ ಹವ್ಯಕ ಸಮ್ಮೇಳನದಲ್ಲಿ ಬಂದು ತಮ್ಮ ಯಶೋಗಾಥೆಯನ್ನು ಹೇಳಿದರೆ ಬಹುಶಃ ಈ ನಮ್ಮ ಗೋಷ್ಠಿಯ ಶ್ರಮ ಸಾರ್ಥಕ ಅನಿಸುತ್ತೆ. ಹಾಗೆ ಸಿ ಅಂತ ತಗೊಂಡಾಗ ABC, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಥವಾ ಕ್ಯಾರೆಕ್ಟರ್ ಬಿಲ್ಡಿಂಗ್. ಎಂಡ್ ಆಫ್ ಎಜುಕೇಷನ್ ಇಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಸೊ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ, ವ್ಯಕ್ತಿತ್ವ ಬೆಳೀಲಿಲ್ಲ ಅಂದರೆ, ನಮ್ಮ ಕ್ಯಾರೆಕ್ಟರ್ ಬೆಳೀಲಿಲ್ಲ ಅಂದರೆ ನಮ್ಮ ಒಂದು ಸಂಸ್ಥೆ ಬೆಳೆಯೋದಿಲ್ಲ. ಹಾಗಾಗಿ ಕಂಟಿನ್ಯೂಯಸ್ ನಮ್ಮ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಳಲೇಬೇಕಾಗಿರೋದು ಯಾವುದೇ ಒಂದು ಉದ್ಯಮಿ ಆಗಬೇಕು ಅನ್ನೋನು ಮಾಡಲೇಬೇಕಾದಂತಹ ಕರ್ತವ್ಯ. ಅದಕ್ಕೆ ನಾವು ಸಾಕಷ್ಟು ಪುಸ್ತಕಗಳನ್ನು ಓದಬೇಕಾಗತ್ತೆ, ಸಾಕಷ್ಟು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ, ಒಳ್ಳೆ ಯಶಸ್ವಿ ಉದ್ಯಮಿಗಳನ್ನು ಮೀಟ್ ಮಾಡಬೇಕಾಗತ್ತೆ. ಇದೆಲ್ಲ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕು. ಈ ರೀತಿ ಫಂಡಮೆಂಟಲ್ಸ್ ಆರ್ ಸೇಮ್ ಇನ್ ಎನಿ ಬಿಸ್ನೆಸ್. ಆ ಫಂಡಮೆಂಟಲ್ ಇಟ್ಕೊಂಡು ನಾವು ಬೆಳೀತಾ ಇದ್ದೀವಿ. ಸ್ಟಾರ್ಟಪ್ಗಳನ್ನು ಯುವಕರಿಗೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗ ಇಂಜಿನಿಯರ್ ಆಗಿ, ನ್ಯಾಷನಲ್ ಅಥ್ಲೇಟ್ ಆಗಿ, ಕಲರಿಪಯಟುವಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ, ನ್ಯಾಷನಲ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ತನಗೆ ಮುಂದೆ ಸ್ವಂತ ಉದ್ಯೋಗ ಅವಕಾಶ ಇದ್ದರೂ ಕೂಡ ನಮ್ಮ ಜೊತೆ ಸೇರಿ ನಾನು ಈ ವೃತ್ತಿಗೆ ಬರ್ತೀನಿ ಅಂತ ಹೇಳಿ ಯುವಕನಾಗಿ ತನ್ನದೇ ಆದ ಒಂದು ಬ್ರ್ಯಾಂಡನ್ನು ಇತ್ತೀಚೆಗೆ ಆರಂಭ ಮಾಡಿದ್ದಾನೆ, ತ್ರಯಂ ವೆಜಿಟೇರಿಯನ್ ಕ್ರಿಯೇಷನ್ ಅಂತ. ಇದು ಗ್ಲೋಬಲ್ ಕಸಿನ್ ಆಗಿದೆ. ನನ್ನ ತಂದೆ ಊರಲ್ಲಿ ಮೆಸ್ ಮಾಡಿದರು, ನಾನು ಬೆಂಗಳೂರಲ್ಲಿ ಈ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಮಾಡಿದೆ. ನನ್ನ ಮಗ ಇಂಟರ್ನ್ಯಾಷನಲ್ ಕಸಿನನ್ನು ಸ್ಟಾರ್ಟ್ ಮಾಡಿದ್ದಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಜನರೇಷನ್ ಬಿಸ್ನೆಸ್ಸಲ್ಲಿ ಪಟ್ಟಂತಹ ಕಷ್ಟವನ್ನು ನಮ್ಮ ಮಕ್ಕಳು ಬಂದಾಗ ಆ ಗುಡ್ ವಿಲನ್ನು ಅವರು ಬೆನಿಫಿಟ್ ಮಾಡ್ಕೋಬೋದು. ಯಾಕೆ ಹೇಳ್ತೇನೆ ಅಂದರೆ, ನಿಮ್ಮ ಎಷ್ಟೋ ಜನ ಹಿರಿಯರಿದ್ದೀರಾ, ನಿಮ್ಮ ಮಕ್ಕಳು ಅತ್ಯಂತ ಯಶಸ್ವಿಯಾದ ಉದ್ಯಮದಲ್ಲಿದ್ದಾರೆ, ಯಶಸ್ವಿಯಾದ ಉದ್ಯೋಗದಲ್ಲಿದ್ದಾರೆ. ಆದರೆ ಅವರ ಹತ್ರ ಅಂತಹ ಪ್ರತಿಭೆ ಇದೆ. ಆ ಮಕ್ಕಳು ನಮಗಿಂತ ಹೆಚ್ಚು ಕ್ರಿಯಾಶೀಲರು, ನಮಗಿಂತ ಹೆಚ್ಚು ಒಳ್ಳೆತನವನ್ನು ಯೋಚನೆ ಮಾಡ್ಬೋದು. ಅವರ ಶಕ್ತಿಗೆ ನಾವು ಹವ್ಯಕರು ಸಹಾಯ ಮಾಡೋಣ. ನೀವೆಲ್ಲ ಹಿರಿಯರು ಸಪೋರ್ಟ್ ಮಾಡಿ ಅಂತಹ ಸ್ಟಾರ್ಟಪ್ಗಳು ಜಾಸ್ತಿ ಆಗಲಿ ಮತ್ತು ಯಶಸ್ವಿಯಾದ ಉದ್ಯಮಗಳು ಹವ್ಯಕ ಸಮಾಜದಿಂದ ಬರಲಿ ಅಂತ ಬೇಡ್ಕೊಳ್ತಾ ನನ್ನ ಈ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಸತೀಶಣ್ಣ. ABCD ಫಾರ್ಮುಲಾ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವಾಗ ಶ್ಯಾಮ್ ಅವರೇ, ನೀವು ಇನ್ವೆಸ್ಟರು, ಹಲವಾರು ಎಂಟರ್ಪ್ರಿನರ್ಸನ್ನು ನೋಡ್ತೀರಾ ಎವ್ರಿ ಡೇ ಬೇಸಿಸ್ ಇನ್ವೆಸ್ಟ್ಮೆಂಟಿಗೋಸ್ಕರ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಹಾಗೆ ಒಂದು ಯಶಸ್ವಿ ಎಂಟರ್ಪ್ರಿನರ್ಗಳ ಲಕ್ಷಣಗಳೇನು, ಆಮೇಲೆ ಒಂದ್ಸರಿ ಅದ ಥರ ಐಡೆಂಟಿಫೈ ಮಾಡಿದ್ಮೇಲೆ ಅವರಿಗೆ ಯಾವ ಥರದ ಫಂಡಿಂಗ್ಗಳ ಸೌಲಭ್ಯ ಇದೆ ಅಂತ ಒಂದು ಬ್ರೀಫಾಗಿ ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ನಮಸ್ಕಾರ ಎಲ್ಲರಿಗೂ. ಸದಾಶಿವ ಇದನ್ನು ಹೇಳಿದಾಗ ನಾನು ಫಸ್ಟ್ ಯೋಚನೆ ಮಾಡ್ತಾ ಇದ್ದೆ, ಈ ಕ್ವಶನ್ಗೆ ದಟ್ಸ್ ಅ 1 ಲೈನ್ ಆನ್ಸರ್. ನಾರಾಯಣ ಮೂರ್ತಿ ಇನ್ಫೋಸಿಸ್ನವ್ರು ಹೇಳಿದ್ದಾರೆ, ಹೇಗೂ ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ. ನೀವು ಹೇಗೂ 70 ಗಂಟೆ ಕೆಲಸ ಮಾಡ್ತೀರಾ ಅಂತಾದರೆ ಇನ್ಫೋಸಿಸ್ ವಿಪ್ರೋಗೆ ಯಾಕೆ ಮಾಡ್ತೀರಾ? ನಿಮಗೋಸ್ಕರ ಮಾಡ್ಕೊಳ್ಳಿ. ಪುಟ್ ದಟ್ ಎಫರ್ಟ್ ಇಂಟು ಗ್ರೋಯಿಂಗ್ ಯುವರ್ ಸೆಲ್ಫ್, ವೈ ಗ್ರೋ ಸಂಬಡಿ ಎಲ್ಸಸ್ ವೆಲ್ತ್ ಅಲ್ವಾ? ಓಕೆ, ಕಮಿಂಗ್ ಬ್ಯಾಕ್ ಟು ಮೋರ್ ಸೀರಿಯಸ್ ಸ್ಟಫ್. ಹೆಚ್ಚಿನವರ ಕೂದಲು ನಂತರ ಸ್ವಲ್ಪ ಬಿಳಿಯಾಗಿದೆ ಇಲ್ಲಿ. ಸೊ ನಿಮಗೆಲ್ಲರಿಗೂ
90ಸಿನ ಪಿಕ್ಚರ್ ಸುಖ ಸಂಸಾರಕ್ಕೆ 12 ಸೂತ್ರಗಳು ಗೊತ್ತಿರ್ಬೋದು. ಯಶಸ್ಸಿಗೆ ಇಲ್ಲಿ 12 ಸೂತ್ರ ಬೇಡ, 7 ಸೂತ್ರ ಸಾಕು. ಸೊ ಫಾರ್ ಅ ಸಕ್ಸಸ್ಫುಲ್ ಆಂಟ್ರಪ್ರನರ್, ಸತೀಶ್ ಅವರು ABCDFG ಹೇಳಿಕೊಟ್ಟ ಹಾಗೆ ಬೆಳಗಿನ ಯೋಧರನ್ನ ನೋಡಿ ಸ್ಫೂರ್ತಿಗೊಂಡು ಕ್ಯಾಪ್ಟನ್ FFF ಅಂತ ನಾನೊಂದು ಸೂತ್ರ ಮಾಡಿದೆ. C ಫಾರ್ ಕ್ಯೂರಿಯಾಸಿಟಿ. ಮಕ್ಕಳು ಚಿಕ್ಕವರಿರುವಾಗ ಪ್ರತಿಯೊಂದನ್ನು ನೀವು ನೋಡಿರ್ತೀರ. ನನ್ನ ಮಗನ ಫೇವ್ರೇಟ್ ಕ್ವಶನ್ ವಾಸ್ ಎಂತಕ್ಕೆ. ವಾಟ್ ಎವರ್ ಹ್ಯಾಪನ್ಸ್, ಅಪ್ಪ ಅದು ಎಂತಕ್ಕೆ, ಇದು ಎಂತಕ್ಕೆ. ಆ ಕ್ಯೂರಿಯಾಸಿಟಿ ನಾವು ಕಳ್ಕೊಳ್ತೇವೆ ದೊಡ್ಡಾದಾಗ. ಸೊ ವಿ ಗೆಟ್ ಸ್ಕೇರ್ಡ್, ವಿ ಸ್ಟಾರ್ಟ್ ಸೇಯಿಂಗ್ ಓಕೆ ದ ಸೇಮ್ ಕ್ಯೂರಿಯಾಸಿಟಿ ವಿಲ್ ಬಿ ದೇರ್, ಬಟ್ ವಿಲ್ ಸೇ ಅಯ್ಯೋ ಯಾಕೆ ಮಾಡಬೇಕು. ಇನ್ಸ್ಟೆಡ್ ದ ಕ್ಯೂರಿಯಾಸಿಟಿ ಶುಡ್ ಬಿ ದೇರ್ ಟು ಸೇ ವೈ ನಾಟ್. ಯಾವುದೇ ಇಶ್ಯೂ ಬಂದರೂ ವಿ ಶುಡ್ ಬಿ ಏಬಲ್ ಟು ಸೇ ದ್ಯಾಟ್ ಓಕೆ ಹೌ ಟು ಸಾಲ್ವ್ ಇಟ್, ರಾದರ್ ದೆನ್ ಸೇಯಿಂಗ್ ಓಕೆ ಇಟ್ ಕ್ಯಾನ್ ನಾಟ್ ಬಿ ಡನ್. ದಟ್ಸ್ ಸಾರಿ, ಮಧ್ಯ ಮಧ್ಯ ತುಂಬ ಇಂಗ್ಲೀಷಿಗೆ ಶಿಫ್ಟ್ ಆಗ್ತಾ ಇರ್ತೀನಿ. ಸೊ ದಟ್ಸ್ ದ ಕ್ಯೂರಿಯಾಸಿಟಿ ಆಸ್ಪೆಕ್ಟ್. ನೆಕ್ಸ್ಟ್ ಅಡಾಪ್ಟೆಬಿಲಿಟಿ. ಈಗ ಸತೀಶ್ ಅವರು ಮೆನ್ಷನ್ ಮಾಡಿದರು, ನಾರಾಯಣ್ ಅವರು ಹೇಳಿದರು, ಉಳಿದವರು ಹೇಳಿದರು, ಹೇಳಿದ್ರು ನೋ ಬಿಸ್ನೆಸ್ ಇಸ್ ಸ್ಟ್ರೈಟ್ ಫಾರ್ವರ್ಡ್. ದೇರ್ ಇಸ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಇನ್ ಫ್ಯಾಕ್ಟ್ ದೆಲ್ ಬಿ ಮೋರ್ ಡೌನ್ಸ್ ದ್ಯಾನ್ ಅಪ್ಸ್. ಬಟ್ ಯು ಶುಡ್ ಬಿ ಏಬಲ್ ಟು ಅಡಾಪ್ಟ್. ಈಗ ಕೋಡ್ಯಾಕ್ ಸಂಸ್ಥೆ ಹೆಸರು ಕೋಡ್ಯಾಕ್ ಕ್ಯಾಮರಾಸ್ ಹೆಚ್ಚಿನವರು ತಿಳ್ಕೊಂಡಿರ್ತೀರ. ಡಸಂಟ್ ಎಕ್ಸಿಸ್ಟ್ ಎನಿಮೋರ್ because they did not shift to digital cameras. They stuck on to the old because they did not want to lose out on their film print margins. So ಅದೇ ಥರ if you look at S&P 500 list, 1901 ಇಂದ 2001ಗೆ there will be like 90% of the companies change ಆಗಿರುತ್ತೆ because they did not adopt. Somebody like Xerox was the first company to actually come out with GUI, first company to come out with mouse, but use ಮಾಡಲಿಲ್ಲ ಅವರು. So then Apple took that benefit, Windows took that benefit. So that's the adaptability, right? So if you're running a business, it's Andy Grove, ಕೆಲವರು ಕೇಳಿರ್ತೀರ ಹೆಸರು. So he's written a famous book called Only the Paranoid Survive. Especially ಈಗಿನ ಕಾಲದಲ್ಲಿ where artificial intelligence has come, it's a big inflection point ನಮ್ಮ ಹೆಚ್ಚಿನವರ ಲೈಫ್ನಲ್ಲಿ. The world as we saw it 10 years ago will not be the same in 10 years later. So you have to be paranoid, you have to be successful, you have to be always watching out. Reaching the peak, it's always a downward slope. So you have to be careful of that. So next, perseverance. I think as Satish ಅವರು touch ಮಾಡಿದ್ರು, so entrepreneur has to be at it. So it's not about, okay, ಇವತ್ತು ಸೋಮವಾರ ಐ ವಿಲ್ ಗೋ ಟು ದ ಆಫೀಸ್, ರನ್ ದ ಬಿಸ್ನೆಸ್, ಇವತ್ತು ಮಂಗಳವಾರ ಇವತ್ತು ಪೂಜೆ, ಇವತ್ತು ಬುಧವಾರ ಮದುವೆ, ಇವತ್ತು ಗುರುವಾರ ಆಫೀಸಿಗೆ ಹೋಗ್ತೇನೆ, ಅಲ್ಲ. ಆಂಟ್ರಪ್ರಿನರ್ಶಿಪ್ ಇಸ್ 24/7. ಇಫ್ ಯು ಆರ್ ರೆಡಿ ಫಾರ್ ದ್ಯಾಟ್, ದೆನ್ ಎಸ್, ಮೇಕ್ ದಟ್ ಜಂಪ್. ಆ್ಯಂಡ್ ಆಲ್ಸೋ ಅದರಲ್ಲಿ ಕೀ ಪಾಯಿಂಟ್ ಇಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಗೋಲ್. ಈಗ ಎಷ್ಟೋ 10,000 ಆಂಟ್ರಪ್ರಿನರ್ಸ್ ಇರ್ತಾರೆ, ಅವರೆಲ್ಲ 100 ಜನ ಸ್ಟೇಜಿಗೆ ಬರ್ಬೋದು ಅಥವಾ 10 ಜನಕ್ಕೆ ಅವಾರ್ಡ್ ಸಿಗ್ಬೋದು. ಇಟ್ಸ್ ನಾಟ್ ಅಬೌಟ್ ದಟ್. ದ ಜರ್ನಿ ಇಟ್ ಸೆಲ್ಫ್ ಇಸ್ ವರ್ತ್ ಇಟ್. ಈಚ್ ಡೇ, ಯಾರನ್ನೇ ಕೇಳಿ ನೀವು ಸ್ಟೇಜಲ್ಲಿರೋರ್ದು, ವೆದರ್ ದ ಬಿಸ್ನೆಸ್ ಇಸ್ ಸಕ್ಸಸ್ಫುಲ್ ಆರ್ ನಾಟ್, ಇಟ್ಸ್ ಜಸ್ಟ್ ದ ಜರ್ನಿ ಇಟ್ ಸೆಲ್ಫ್ ವಿಚ್ ಗಿವ್ಸ್ ಟ್ರೆಮೆಂಡಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ದ್ಯಾಟ್ ಈಸ್ ಅಗೈನ್ ಅ ಸ್ಟ್ರಾಂಗ್ ಪಾಯಿಂಟ್ ಟು ಬಿಕಮ್ ಎನ್ ಆಂಟ್ರಪ್ರಿನರ್. ನೆಕ್ಸ್ಟ್ ಟಿ, ಕ್ಯಾಪ್ಟನ್ನಲ್ಲಿ ಟಿ ಬಂತು, ಟೀಮ್ ವರ್ಕ್. So, Rome was not built in a day, Bangalore was not built by one person. So, Infosys ತಗೊಂಡ್ರು ನೀವು, there were 7 co-founders. So, identifying ನಮ್ಮ strengths ಏನು and what are our weaknesses and ಅದನ್ನ ಹೇಗೆ, how do I make it up with rest of the, getting good co-founders, getting good team. Some of my team members are here today. ಸೊ ನಾನು ಸಿಂಗಾಪುರ್ಲಿ ಕೂತರು ಕಂಪನಿ ಬೆಳೀತಾ ಇತ್ತು. ಯಾಕೆ? ಬಿಕಾಸ್ ಆಫ್ ದೆಮ್. ಸೊ ಇಟ್ಸ್ ನಾಟ್ ಒನ್ ಪರ್ಸನ್ ಕ್ಯಾನ್ ಬಿಲ್ಡ್ ಇಟ್. ಟೀಮ್ ಇಸ್ ಈಕ್ವಲಿ ಕ್ರಿಟಿಕಲ್. ಸೊ ಒನ್ಸ್ ಯು ಲೀವ್ ದ್ಯಾಟ್, ನೆಕ್ಸ್ಟ್ FFF, ದ ಲಾಸ್ಟ್ 3. ಫಸ್ಟ್ F ಇಸ್ ಡು ನಾಟ್ ವರಿ ಅಬೌಟ್ ಫೇಲ್ಯೂರ್. ನೀವು ಒಂದು ಸತಿ ಟಚ್ ಅಪ್ ಮಾಡಿದ್ದೀರಿ ಅದರ ಬಗ್ಗೆ. ಐ ಥಿಂಕ್ ಇನ್ಯಾರೋ ಆಗಲೇ ಹೇಳ್ತಾ ಇದ್ರು. ಮಾರ್ವಾಡೀಸಲ್ಲಿ ಫಾರ್ ಎಕ್ಸಾಂಪಲ್
I think they fund every kid who comes out, for second venture, third venture, 3 ಸತಿ ಫೇಲ್ ಆಗೋಕ್ಕೆ ಅವಕಾಶ ಕೊಡ್ತಾರೆ. Can we do that as parents, as support system, saying that yes, now failure is a stepping stone to success? So, ನಮ್ಮದೇ ಇದ್ರಲ್ಲಿ ನೋಡಿದರೆ first, if you look at the wealth business which we were trying to create. So, I think we had reached about 2,000 crores. Then we were trying the digital route. 2, 3, 4 ವರ್ಷ try ಮಾಡಿದ್ವು. The digital route did not work. But then we took a team from IIFL. So, in pretty much 3 ವರ್ಷದಲ್ಲಿ we went from 2,000 to 20,000 crores. So, that kind of step jump is possible if you are not worried about failure. So, keep that spirit up. Keep always focusing on going forward. So, the last and most important 2 points are F is family support. I think for an entrepreneur, see, he's always out there. He or she is always out there fighting. So, they need that 100% support from the family which says that, yes, in ene madu, come back. We are there for you. I think that gives a big boost. So, as family, whenever if your kids come talk to you, and start up ಮಾಡ್ತೇನೆ ಅಥವಾ ಏನಾದ್ರು ಹೇಳಿದ್ರೆ, you should be willing to support them, saying yes, go through that process, but initially if he or she is serious, then 100% backing ಕೊಡಬೇಕಾಗ್ತದೆ ನಾವು as family. Last, for the entrepreneurs, laser sharp focus. I think that is critical. Madhyadalli there will be too many distractions. Everything looks like an opportunity. So today AI can be an opportunity, tomorrow defense can be an opportunity, the drone can be an opportunity. So identify first, spend enough time to figure out what is your area of focus, and then just keep at it. So I think that's the Captain FFF prime kind of a formula. So key thing, I think ಈಗಿನ ಮಾರ್ಕೆಟಲ್ಲಿ ನೀವು ನೋಡ್ತಾ ಇದ್ದರೆ, ಈಗ ಲಾಸ್ಟ್ 10 ವರ್ಷದಲ್ಲಿ India has had 100+ unicorns. See, this is pretty much a golden age for entrepreneurs in India. I don't think it's ever been here before, and it will never come back again. Because so many things are happening in our favor. Now ಮಾಡಿದ್ದು ಅಲ್ವಾ ಗೊತ್ತಿಲ್ಲ, but it's happening in our favor, which is foreign investment is significantly ಜಾಸ್ತಿ ಆಗ್ತಾ ಉಂಟು. There is enough, because of China factor, there is enough government support, there is enough VCP. So, whoever wants to start something, I think next 5-10 years is the golden time. So, there is, I think Sadashiva agli mention ಮಾಡಿದ್ರು ಅಥವಾ ನಾರಾಯಣಣ್ಣ ಹೇಳಿದ್ರು. So, government ಕಡೆಯಿಂದಲೂ support ಉಂಟು, but at the same time there is enough VCPE, ಅಥವಾ if you want to start very early incubation labs, ಈಗ ಜಸ್ಟ್ ಐಡಿಯಾ ಇದ್ದರೂ ಸಾಕು, ಅಥವಾ ಐಡಿಯಾ ಇಲ್ಲದೇ ಇದ್ದರೂ there are people like Antler which support you, just saying I want to do something. They will fund you to come up with an idea. So ಅಷ್ಟೊಂದು ಫೆಸಿಲಿಟಿ ಸೌಲಭ್ಯಗಳಿಗೆ ಇರುವಾಗ I think people should not miss out on this opportunity. This is the golden age again. ಧನ್ಯವಾದ. ತುಂಬ ಧನ್ಯವಾದಗಳು ಸರ್. ಒಂದು ಶಿಪ್ ನಡೆಸಲಿಕ್ಕೆ ಹೇಗೆ ಕ್ಯಾಪ್ಟನ್ನ ಅವಶ್ಯಕತೆ ಇರುತ್ತೆ, ಕ್ಯಾಪ್ಟನ್ ಅನ್ನೋ ವರ್ಡಿಗೆ ಒಂದು ಮೀನಿಂಗ್ ಕೊಟ್ಟು ಆ ಲಕ್ಷಣಗಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಕೃಪೇಶ್ ಅವರೇ, ನಾವು ಹೇಳ್ತಾ ಇರ್ತೀವಿ ನಮ್ಮ ಯುವಕರು ರಿಸ್ಕ್ ತೊಗೊಳ್ಳಲ್ಲ, ಎಲ್ಲರೂ 9ರಿಂದ 5 ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ರಿಸ್ಕ್ ಎಷ್ಟು ತಗೋಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು? ಸೊ ನೀವು US ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡಿದ್ರಿ, ಇಂಡಿಯಾದಲ್ಲಿ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಇಲ್ಲಿ ಸೇರಿರೋರಲ್ಲಿ ನೀವು ಇಲ್ಲ ನಿಮ್ಮ ಮಕ್ಕಳು ಒಂದು ಕಂಪ್ನಿ ಬೆಳೆಸಬೇಕು, ಇಲ್ಲ ನಿಮಗೆ ಗೊತ್ತಿದ್ದವರು ಒಂದು ಕಂಪ್ನಿ ನಡೆಸಬೇಕು ಅಂತ ಇಷ್ಟ ಇದ್ದವರು ಒಂದು ಸಾರಿ ಕೈ ಎತ್ಬೋದಾ? ಓಕೆ. ಕಜಯ್ ಅವ್ರು ಹೇಳಿದರು, ನೀವು ಈ ಗೋಷ್ಠಿ ಮುಗಿದ ಮೇಲೆ ಇದರಲ್ಲಿ ಒಂದಿಷ್ಟು ಜನ ಆದರೂ ಅವರ ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡಿದರೆ ಈ ಗೋಷ್ಠಿಗೆ ಒಂದು ಸಕ್ಸಸ್ ಆಗುತ್ತೆ ಅಂತ. ನಾನು ಇದು ರಿಸ್ಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಅಬ್ಸರ್ವೇಷನು. ಕಳೆದ 2 ದಿವಸಗಳಿಂದ ಇದನ್ನು ನೋಡ್ತಾ ಬಂದಿದ್ದೀನಿ. ನಾವು ನಮ್ಮ ಹವ್ಯಕ ಸಮುದಾಯದ ಸಾಧನೆಗಳನ್ನು, ಸಂಸ್ಕೃತಿಗಳನ್ನು ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ 2 ಡೇಸಲ್ಲಿ. ಆದರೆ ಒಂದನ್ನು ನಾವು ಏನು ಮಾಡಿಲ್ಲ ಅಂದರೆ,
ಕೆಲವು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿ ಸಾಧನೆ ಮಾಡಿದ್ದೀವಿ. ಸಂಗೀತ ಇರ್ಬೋದು, ಯಕ್ಷಗಾನ, ಕೃಷಿ ಹಾಗೂ ರಾಜಕೀಯ, ಮೀಡಿಯಾಗಳಲ್ಲಿ. ಆದರೆ ಒಂದೆರಡು ಮೂರು ಕ್ಷೇತ್ರಗಳಲ್ಲಿ ನಾವು ಸಾಗಬೇಕಾದ ದಾರಿ ತುಂಬ ದೂರ ಇದೆ. ಸ್ಪೋರ್ಟ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಇರ್ಬೋದು, ಇಲ್ಲ ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ, ಈ 3 ಫೀಲ್ಡ್ಗಳು. ಸೊ ರಿಸ್ಕ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಜನರಲ್ಲ ಮಾತಾಡೋದಕ್ಕಿಂತ ನನ್ನ ಜರ್ನಿನ ಶೇರ್ ಮಾಡ್ತೀನಿ. ಇದು ಸ್ಟಾರ್ಟಪ್ಗಳ ಯಶೋಗಾಥೆ ಅಂತ ಈ ಸೆಷನ್ ಟೈಟಲು. ಸೊ ನಾವು ನಮ್ಮ ಬಗ್ಗೆ ಮಾತಾಡ್ಕೋಬೇಕು ಅಂದರೆ ಅದು ನಮ್ಮವರ ಎದುರು ನಮ್ಮ ಕಥೆಗಳನ್ನ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ. ಅದು 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂದರೆ ಇನ್ನೂ ಸ್ವಲ್ಪ ಕಷ್ಟ. ನನ್ನ ಜರ್ನಿ ಶುರುವಾಗಿದ್ದು ಅಮೇರಿಕಾದಲ್ಲಿ. ನಾನು 2008ರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕನ್ನಡದ ಒಂದು ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಆಗ ಬ್ಲಾಗ್ಗಳ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅಂದರೆ ನೀವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ ಅದರಿಂದ ನೀವು ಹಣ ಗಳಿಸ್ಬೋದು ಅಂತ. ಸೊ ನಾನು ಐ ಜಸ್ಟ್ ಗಾಟ್ ಕ್ಯೂರಿಯಸ್. ಸೊ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದೆ. ಒಂದು ಇನ್ಶೂರೆನ್ಸ್ ಟಾಪಿಕ್ ಬಗ್ಗೆ ನನಗೆ ರೆಲೆವೆಂಟ್ ಆಗಿರೋ ಇದನ್ನು ಒಂದು ಆರ್ಟಿಕಲ್ ಬರೆದೆ. ಅದು ವೆಬ್ಸೈಟ್ ಆಯಿತು. ಅದರಲ್ಲಿ ಅಡ್ವರ್ಟೈಸಿಂಗ್ ಥ್ರೂ ರೆವಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಕಂಪ್ನಿಗಳಲ್ಲಿ ನನ್ನ ಇದನ್ನು ಮಾಡಬೇಕಿದ್ರೆ ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೆ. ಇದನ್ನು ವೀಕೆಂಡಲ್ಲಿ ಮತ್ತು ಈವ್ನಿಂಗ್ ಅವರ್ಸಲ್ಲಿ ಮಾಡ್ತಾ ಇದ್ದೆ. ಸೊ ಇದರಲ್ಲಿ ರಿಸ್ಕ್ ತುಂಬ ಕಡಿಮೆ ಇತ್ತು. ಈಗ ರಿಸ್ಕ್ ಎಲ್ಲ ಇಂಡಸ್ಟ್ರಿನಲ್ಲೂ ಒಂದೇ ಲೆವೆಲ್ ಇರಲ್ಲ. ಇವಾಗ ಸತೀಶ್ ಅವರು ಹೇಳಿದಾಗೆ ರೆಸ್ಟೋರೆಂಟು ಇಲ್ಲ ಫುಡ್ ಪ್ರಾಸೆಸಿಂಗ್ ಯೂನಿಟ್ಸಲ್ಲಿ ರಿಸ್ಕು ಇದ್ದಷ್ಟು ನಮಗೆ ಇರಲಿಲ್ಲ. ಹಾಗೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಲ್ಲಿರೋ ರಿಸ್ಕ್ಕಿಂತ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಲ್ಲಿ ಫೇಲ್ಯೂರ್ ರಿಸ್ಕು ಕಡಿಮೆ. ಸೊ ನಾನು ಶುರು ಮಾಡಿದ ಉದ್ಯಮದಲ್ಲಿ ಒಂದೇ ಒಂದು ರಿಸ್ಕು ಅಂದರೆ ಉದ್ಯಮವನ್ನು ಶುರು ಮಾಡಿದ್ದಷ್ಟೇ. ಸೊ ಶುರು ಮಾಡಿದ ಮೇಲೆ ಏನಾಯಿತು ಅಂದರೆ ಅದು ನಾನು ಫುಲ್ ಟೈಮ್ ವರ್ಕ್ ಮಾಡಬೇಕಿದ್ರೆ ಮಾಡ್ತಾಯಿದ್ದೆ. ಅದರಿಂದ ಸ್ವಲ್ಪ ಇನ್ಕಮ್ ಬರ್ತಾಯಿತ್ತು. ಒಂದು 2 ವರ್ಷ ಹೀಗೆ ನಡೀತು. ಸೊ ಗೂಗಲ್ನವರು ನಮಗೆ ಅಡ್ವರ್ಟೈಸಿಂಗ್ ರೆವೆನ್ಯೂದು ಚೆಕ್ ಕೊಡ್ತಾಯಿದ್ರು. ಪ್ರತಿ ತಿಂಗಳು $10, $20, $30 ಹೀಗೆ. ಸೊ ಹೀಗೆ ಒಂದಿನ ನಾನು ಬ್ಯಾಂಕಿಗೆ ಆ ಚೆಕ್ ಒಂದು ಡಿಪಾಸಿಟ್ ಮಾಡಲಿಕ್ಕೆ ಹೋದೆ. ಶುರು ಮಾಡಿ 1 ವರ್ಷ ಆದಮೇಲೆ. ಸೊ ಅದು ಸುಮಾರು $2,700 ಅಮೌಂಟಿನ ಚೆಕ್ಕು. ಸೊ ಅವ್ರು ಬ್ಯಾಂಕ್ ಟೆಲ್ಲರ್ ನೋಡಿದರು. ಅವರು ಶಿ ಗಾಟ್ ರಿಯಲಿ ಕ್ಯೂರಿಯಸ್ ಆ್ಯಂಡ್ ಸಸ್ಪಿಷಿಯಸ್. ಯಾಕೆ ಗೂಗಲ್ನವ್ರು ನಿಮಗೆ ಇಷ್ಟೊಂದು ಹಣ ಕೊಡ್ತಾ ಇದ್ದಾರೆ ಅಂತ. ಸೊ ನಾನು ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಮನೆಗೆ ಬಂದಮೇಲೆ ಗೊತ್ತಾಯಿತು ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಅಲ್ಲ, ಇಟ್ ಕ್ಯಾನ್ ಟೇಕ್ ಇಟ್ಸ್ ಓನ್ ಶೇಪ್ ಆ್ಯಂಡ್ ಫಾರ್ಮ್ ಅಂತ. ಸೊ ಆಮೇಲೆ ಅದಾಗಿ ಒಂದು 5-6 ತಿಂಗಳಲ್ಲಿ ಕೆಲಸ ಬಿಟ್ಟೆ. ಅದನ್ನೇ ಪೂರ್ತಿ ಮಾಡಿದೆ. ಸೊ ಇಲ್ಲೂ ಕೂಡ ಕೆಲಸ ಬಿಡೋ ಟೈಮಲ್ಲಿ ತುಂಬ ರಿಸ್ಕ್ ತೊಗೊಂಡಿರಲಿಲ್ಲ ನಾನು. ಯಾಕೆಂದರೆ ಅಷ್ಟರಲ್ಲಿ ಆಲ್ರೆಡಿ ನನಗೆ ನನ್ನ ಕಂಪ್ನಿನಲ್ಲಿ ಎಷ್ಟು ಇನ್ಕಮ್ ಬರ್ತಾಯಿತ್ತು ಅದು ಬಿಸ್ನೆಸ್ಸಲ್ಲಿ ಜನ್ರೇಟ್ ಆಗ್ತಾಯಿತ್ತು. ಆಮೇಲೆ ಅದಾಗಿ 1-2 ವರ್ಷಕ್ಕೆ ಇಂಡಿಯಾಕ್ಕೆ ವಾಪಸ್ ಬಂದೆ. ಆ ಕಂಪ್ನಿಯನ್ನು ಸ್ಕೇಲ್ ಮಾಡೋಣ, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡೋಣ ಅಂತ. ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ರಿಸ್ಕ್ ತೊಗೋಬೇಕಾಯಿತು. ಯಾಕೆಂದರೆ ನಾನು ಒನ್ ಮ್ಯಾನ್ ಆರ್ಮಿ ಫಸ್ಟ್ 4 ಇಯರ್ಸಲ್ಲಿ. ಆಮೇಲೆ ಒಂದು 10 ಜನ ಸೇರಿಸ್ಕೊಂಡ್ವಿ. ಆಮೇಲೆ ಒಂದು 15 ಜನ ಆಯಿತು. ಇದು ಸನ್ಯಾಸಿ ಸಂಸಾರ ಅಂತ ಹೇಳ್ತಾರಲ್ಲ, ಆ ಕಥೆ ರೀತಿ. ಒಂದು ಸನ್ಯಾಸಿ ಒಂದು ಬೆಕ್ಕು ಸಾಕಿದ್ನಂತೆ. ಬೆಕ್ಕಿಗೆ ಹಾಲು ಬೇಕು ಅಂತ ಒಂದು ಹಸು ತಂದಂತೆ. ಆಮೇಲೆ ಹಸು ಹೊಟ್ಟೆ ಹೊರಲಿಕ್ಕೆ ಅಂತ ಜನ ತಂದಂತೆ. ಆಮೇಲೆ ಅದು ಅವ್ರು ನೋಡ್ಕೊಳ್ಳಿಕ್ಕೆ ಅಂತ ಇನ್ನೊಬ್ಬರನ್ನ ತಂದ್ರಂತೆ. ಹಾಗೆ ಸ್ಟಾರ್ಟಪ್ ಮಾಡಿದಾಗ ನಾನೇನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಇದು ಯೂನಿಕಾರ್ನ್ ಆಗಬೇಕು ಅಂತ ಆವಾಗ ಅನಿಸಿರಲಿಲ್ಲ. ಸಣ್ಣ ಪ್ರಮಾಣದಲ್ಲಿ ಶುರುವಾಯಿತು, ಅದು ಡೆವಲಪ್ ಆಗ್ತಾ ಹೋಯಿತು. ಹಾಗೆ ಫಸ್ಟ್ ಒಂದು 3 ವರ್ಷಗಳಲ್ಲಿ ನಾವು ಬರೀ ಒಂದು 15-20 ಜನ ಇದ್ವಿ. ಹಾಗೆ ಡೆವಲಪ್ ಆಗ್ತಾ ಹೋಗ್ತಾ ಇವತ್ತು ನಾವು 500+ ಮತ್ತು ಕಾಂಟ್ರಾಕ್ಟರ್ಸ್ ಸೇರಿ ಕ್ಲೋಸ್ ಟು 700 ಇದ್ದೀವಿ. ಸೊ ರಿಸ್ಕ್ ಟಾಲರೆನ್ಸು ನಮ್ಮ ಹವ್ಯಕ ಸಮುದಾಯದಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಆದರೆ ರಿಸ್ಕ್ ಟಾಲರೆನ್ಸ್ ಏನು ಅಂದರೆ ಒಂದು ಲೆವೆಲಿಗೆ ನಿಮ್ಗೆ ಬಿಸ್ನೆಸ್ ಶುರು ಮಾಡಲಿಕ್ಕೆ ಅದಕ್ಕಿಂತ 2 ಮುಖ್ಯವಾದ ಟಾಲರೆನ್ಸ್ ಬೇಕಾಗುತ್ತೆ. ಒಂದು ಪೇಯ್ನ್ ಟಾಲರೆನ್ಸು ಮತ್ತು ಇನ್ನೊಂದು ಸ್ಟ್ರೆಸ್ ಟಾಲರೆನ್ಸು. ಸೊ ಪೇಯ್ನ್ ಟಾಲರೆನ್ಸ್ ಏನು ಅಂದರೆ ನಾವು ಪೇಯ್ನ್ ಅವಾಯ್ಡ್ ಮಾಡ್ತೀವಿ. ಈಗ ಒಂದು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಪ್ರತಿದಿನ ಮಾಡಬೇಕು ಅಂದರೆ ಅದು ಪೇಯ್ನ್, ಅದು ಅವಾಯ್ಡ್ ಮಾಡ್ತೀವಿ. ಇಲ್ಲ ಒಂದು ಕಷ್ಟಕರವಾದ ಡಿಸಿಷನ್ ತೊಗೋಬೇಕು ಅಂದರೆ ಅದನ್ನು ಅವಾಯ್ಡ್ ಮಾಡ್ತೀವಿ. ಹಾಗೆ ಸ್ಟಾರ್ಟಪ್ಗಳು ನಿಮ್ಮದು ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದರೆ ಅಯ್ಯೋ ನಮ್ಮ ಹತ್ರ ಆಗಲ್ಲ, ಅದಕ್ಕೆ ದುಡ್ಡು ಬೇಕು, ಇಲ್ಲ ಇನ್ನೊಂದು ಜನ ಬೇಕು ಅಂತ ಅದನ್ನು ಅವಾಯ್ಡ್ ಮಾಡ್ತೀವಿ. ಸೊ ಆ ಪೇಯ್ನ್ ಟಾಲರೆನ್ಸನ್ನು ಒಂದು ಸ್ವಲ್ಪ ಪೇಯ್ನ್ ತೊಗೊಂಡು ಆಮೇಲೆ ಸ್ಲೋಲಿ ಅದು ನೀವು ಯು ಕ್ಯಾನ್ ಓವರ್ಕಮ್ ದಟ್. ಸೊ ಸಣ್ಣದಾಗಿ ಒಂದು ಶುರು ಮಾಡಿ, ಒಂದು ಫ್ರೀಲ್ಯಾನ್ಸಿಂಗ್ ಮಾಡಿ, ಇಲ್ಲ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ, ಆಮೇಲೆ ಸ್ಲೋಲಿ ಅದ್ರ ಪಾಡಿಗೆ ಬೆಳೆಯುತ್ತೆ. ಇದು ಒಂದು ರೀತಿ. ಇನ್ನು ಕೆಲವು ಬಿಗ್ ಬಿಸ್ನೆಸ್ಗಳನ್ನು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಶ್ಯಾಮ್ ಅಂತವರ ಇನ್ವೆಸ್ಟರ್ ಜೊತೆ ಫಂಡ್ ರೈಸ್ ಮಾಡಿ ಮಾಡೋದು ಬೇರೆ ವಿಧಾನ ಕೂಡ ಇದೆ. ಸೊ ನಾವು ಇವತ್ತು 100 ಕೋಟಿ ವ್ಯವಹಾರ ಇದ್ದರೂ ಕೂಡ ನಾವು ಇನ್ವೆಸ್ಟರಿಂದ $1 ಕೂಡ ಹಣ ತೊಗೊಂಡಿಲ್ಲ. ವಿ ಆರ್ ಎ ಬೂಟ್ ಸ್ಟ್ಯಾಪ್ ಕಂಪ್ನಿ. ಸೊ ಇದು ಒಂದು ವಿಧಾನ.
ಸೊ ಅದರಿಂದ ರಿಸ್ಕ್ ಬಗ್ಗೆ ಬಂದಾಗ ರಿಸ್ಕ್ಗಿಂತ ಜಾಸ್ತಿ ನಿಮಗೆ ಪೈನ್ ಟಾಲರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಕಷ್ಟಪಡಬೇಕು. ಸತೀಶ್ ಅವರು ಹೇಳಿದಾಗೆ ಅವ್ರು 3 ಗಂಟೆಗೆ ಹೇಳ್ತಾ ಇದ್ರಂತೆ. ಅಂದರೆ ಅದಕ್ಕೂ ಅವ್ರಿಗೊಂದು ಪ್ಯಾಷನ್ ಇತ್ತು, ಅವರಿಗೊಂದು ಆ ಛಲ ಇತ್ತು, ಅದರಿಂದ ಅದು ಡೆವಲಪ್ ಆಯಿತು. ಸೊ 3ನೇದು ಸ್ಟ್ರೆಸ್ ಟಾಲರೆನ್ಸ್. ಸ್ಟ್ರೆಸ್ ಟಾಲರೆನ್ಸ್ ಅಂದರೆ ನಿಮಗೆ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋದಾಗೆ ನಿಮಗೆ ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡುವಂಥ ಒಂದು ಕೇಪಬಿಲಿಟಿನ ಡೆವಲಪ್ ಮಾಡ್ಕೋತಾ ಹೋಗಬೇಕು. ಆವಾಗ ನಿಮ್ಮದು ಪರ್ಸನಲ್ ಡೆವಲಪ್ಮೆಂಟು, ಕ್ಯಾರೆಕ್ಟರ್ ಬಿಲ್ಡಿಂಗು ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದೇನು ತುಂಬ ಕಷ್ಟಕರವಾದ್ದು ಅಂತ ಅಲ್ಲ. ನನ್ನ ಕೇಳಿದರೆ ನಿಮ್ಗೆ ಆ್ಯಕ್ಚುಲಿ ನಿಮ್ಮದು ಜಾಬಲ್ಲಿದ್ರೂ ರಿಸ್ಕ್ ಎಲ್ಲದರಲ್ಲೂ ಇದೆ. ನಾಳೆ ನಿಮ್ಮ ಕೆಲಸ ಹೋಗ್ಬೋದು, ಅದು ಕೂಡ ಒಂದು ದೊಡ್ಡ ರಿಸ್ಕೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನಿಮ್ಮದೇ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದ್ರಲ್ಲಿರುವ ಒಂದು ಸಾರ್ಥಕತೆ ಇದೆ ಅಲ್ಲ, ಅದು ಇಟ್ ಈಸ್ ವರ್ತ್ ಟೇಕಿಂಗ್ ದ ರಿಸ್ಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಪೇಶಣ್ಣ. ನಿನ್ನೆ ತೇಜಸ್ವಿ ಸೂರ್ ಅವ್ರು ಹೇಳ್ತಾ ಇದ್ರು ಹವ್ಯಕರಲ್ಲಿ ರಿಸ್ಕ್ ಕಡಿಮೆ ತಗೊಳ್ತಾರೆ. ಯಂಗ್ಸ್ಟರ್ಸ್ ಇವತ್ತು ಅವರ ಲೈಫ್ ಸ್ಟೈಲ್ ನೀಡ್ಸ್, ರೋಟಿ ಕಪಡ ಮಕಾನ್ ಫುಲ್ಫಿಲ್ ಆಗಿದ್ದರೆ ರಿಸ್ಕ್ ತಗೋಬೇಕು ಅಂತ ನೀವು ಆ್ಯಪ್ಟಾಗಿ ಸಮರೈಸ್ ಮಾಡಿದ್ರಿ. ತುಂಬ ಧನ್ಯವಾದಗಳು. ರಾಜಾರಾಮ್ ಅವರೇ, ನೀವು 1994ರಲ್ಲಿ ಅಡಿಕೆ ಹಾಳೆಯಿಂದ ತಟ್ಟೆ ಉತ್ಪಾದನೆ ಅಥವಾ ಈ ಸಸ್ಟೈನೇಬಲ್ ಅಂತ ಈಗ ಬರ್ತಾ ಇದೆ. 94ರಲ್ಲಿ ಹೆಂಗೆ ಆಲೋಚನೆ ಬಂತು? ಅವತ್ತು ಮಾಡಿದಾಗ ನನಗೆ ಅನಿಸ್ತಂಗೆ ನಮಗೆಲ್ಲರಿಗೆ ಯಾರಿಗೂ ಹೇಳಿದರೆ ಇದು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಜಾಸ್ತಿ. ಅವತ್ತು ನೀವು ಹೇಗೆ ಅದು ದೃಢ ನಿರ್ಧಾರ ತಗೊಂಡ್ರಿ? ಹೇಗೆ ಪ್ಯಾಷನ್ ಮತ್ತು ಡಿಸಿಪ್ಲಿನಿಂದ ಬಿಲ್ಡ್ ಮಾಡಿದ್ರಿ ಒನ್ ಆಫ್ ದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಆಗಿ? ನಿಮ್ಮ ಅನಿಸಿಕೆಗಳು. ಮೊದಲನೇದಾಗಿ ಹವ್ಯಕ ಜನಸಾಗರಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಈಗಾಗಲೇ ನಾರಾಯಣ್ ಸರ್ ಹೇಳಿದಾಗೆ ಯಾವುದೇ ಒಬ್ಬ ಎಂಟರ್ಪ್ರೂನರ್ ತನ್ನ ಎಂಟರ್ಪ್ರೂನರ್ಶಿಪ್ ಸ್ಟಾರ್ಟ್ ಮಾಡಬೇಕಿದ್ರೆ ಒಂದು ಒಳ್ಳೆ ಐಡಿಯಾ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಆ ಐಡಿಯಾ ಈಕೋ ಫ್ರೆಂಡ್ಲಿ ಆಗಿದ್ದರೆ ಒಳ್ಳೆಯದು, ಸೋಷಿಯಲ್ ಡೆವಲಪ್ಮೆಂಟ್ಗೆ ಪೂರಕ ಆಗಿದ್ದರೆ ಒಳ್ಳೆಯದು. ಅದೇ ರೀತಿ ತ್ಯಾಜ್ಯ ವಿಲೇವಾರಿ ಮಾಡುವಾಗಲೂ ಕೂಡ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದ್ದರೆ ಒಳ್ಳೆಯದು. ಇಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು 1994ರಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಧ್ಯೇಯ ಇಟ್ಕೊಂಡು ನಾನು ಬೇರೆ ಬೇರೆ ಕಂಪನಿ ಕೆಲಸ ಮಾಡಿದ್ದೇನೆ. ಇಂಟರ್ನ್ಯಾಷನಲ್ ಕಂಪನಿ ಕೂಡ ಒಟ್ಟಿಗೆ ಕೂಡ ಕೆಲಸ ಮಾಡಿದ್ದೇನೆ, ಪ್ರೈವೇಟ್ ಕಂಪನಿ ಕೂಡ ಕೆಲಸ ಮಾಡಿದ್ದೇನೆ. ನಾವು ಎಜುಕೇಷನ್ ಆಗಿ ಹೊರಗೆ ಬಂದ ಕೂಡಲೇ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಕಡಿಮೆ ಇರುತ್ತದೆ. ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಿದ್ರೆ ಫಸ್ಟ್ ವಿ ಹ್ಯಾವ್ ಟು ಗೆಟ್ ಸಮ್ ನಾಲೆಜ್. ಅದಕ್ಕೋಸ್ಕರ ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಅದೇ ರೀತಿ ಮ್ಯಾನ್ ಪವರ್ ಹ್ಯಾಂಡಲ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸವಿವರವಾದಂತಹ ಒಂದು ನಾಲೆಜ್ ಪಡೆದ ಮೇಲೆ ನಮ್ಮ ಊರಲ್ಲೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಇಚ್ಛೆಯಿಂದ 1994ರಲ್ಲಿ ಅಡಿಕೆ ಹಾಳೆಯ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡುವಂತಹ ಒಂದು ಕಂಪನಿಯನ್ನು ಪ್ರಾರಂಭ ಮಾಡುವ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡ್ತಾಯಿದ್ದೆ. ಒಂದನ್ನು ಕಂಪನಿ ಸ್ಟಾರ್ಟ್ ಮಾಡಬೇಕಿದ್ರೆ ಮುಖ್ಯವಾಗಿ ಮ್ಯಾನ್ ಪವರ್, ಲೇಬರ್ಸ್ ಇರಬೇಕು, ಕೆಲಸಗಾರರು ಇರಬೇಕು. ನಮ್ಮದು ವಿಟ್ಲಪಟ್ನೂರು ಅಂತ ಹೇಳುವಂಥ ಒಂದು ಸಣ್ಣ ಹಳ್ಳಿ. ನಮ್ಮ ಹಳ್ಳಿಯಲ್ಲಿ ಸಾಧಾರಣ 1200 ಮನೆ ಇದೆ. ಹೆಚ್ಚಿನವರು ಬಡವರೇ. ಅವರಿಗೆ ಕೆಲಸ ಬೇಕು. ಕೆಲಸಕ್ಕಾಗಿ ಅವರದ್ದು ದೂರದ ಸಿಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ಮಚ್ ಕ್ವಾಲಿಫೈಡ್ ಆಲ್ಸೋ. ಹಳ್ಳಿಯಲ್ಲೇ ಒಂದು ಕೆಲಸ ಉದ್ದಿಮೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ಒಂದು ಕೆಲಸ ಕೊಟ್ಟಂಥ ಒಂದು ಪುಣ್ಯ ಬರ್ತದೆ ಅಂತ ಹೇಳುವಂಥ ದೃಷ್ಟಿ ಇತ್ತು. ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಿದ್ರೆ ಮೇನ್ ಬೇಸಿಕ್ ರಿಕ್ವೈರ್ಮೆಂಟ್ ಈಸ್ ರಾ ಮೆಟೀರಿಯಲ್ಸ್. ಸೌತ್ ಕೇಂದ್ರದಲ್ಲಿ ಮೇಜರ್ ಕಮರ್ಷಿಯಲ್ ಕ್ರಾಪ್ ಅಂದರೆ ಅಡಿಕೆ. ಈಗ ಸೌತ್ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲಿ ನೋಡಿದರೂ ನಮಗೆ ಅಡಿಕೆ ಕಾಣುತ್ತೆ. ಆ ಸಮಯದಲ್ಲಿ 1994 ಆ ಟೈಮಲ್ಲಿ ಅಡಿಕೆ ಹಾಳೆಯನ್ನು ದೇ ಆರ್ ಜಸ್ಟ್ ವೇಸ್ಟಿಂಗ್ ಇಟ್. ಕೆಲವರು ಅದನ್ನು ಹರಿದು ಬಿಟ್ಟು ಕ್ಯಾಟ್ಲ್ ಫೀಡ್, ದನಗಳಿಗೆ ಮೇವಾಗಿ ಉಪಯೋಗ ಮಾಡ್ತಾಯಿದ್ರು. ಪ್ರಪಂಚದಲ್ಲಿ ಬೆಳೆಯುವ ಅಡಿಕೆಯಲ್ಲಿ 60% ನಮ್ಮ ಭಾಗದಲ್ಲಿ ಅಂದರೆ ಕೋಸ್ಟಲ್ ಏರಿಯಾ, ಶಿವಮೊಗ್ಗ, ಭದ್ರಾವತಿ, ಸೊರಬ ಈ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಅಡಿಕೆ ಬೆಳೆಯೋರು. ಆದ ಕಾರಣ ಅಡಿಕೆ ಹಾಳೆಯನ್ನು ಒಂದು ರಾ ಮೆಟೀರಿಯಲ್ ಆಗಿ ಕನ್ಸಿಡರ್ ಮಾಡಿದರೆ ನಮಗೆ ರಾ ಮೆಟೀರಿಯಲ್ ಸಪ್ಲೈಗೆ ಪ್ರಾಬ್ಲಮ್ ಬರಲಿಕ್ಕಿಲ್ಲ. ಆದ ಕಾರಣ ಇದನ್ನು ಅಡಿಕೆ ಹಾಳೆಯನ್ನು ನಾವು ರಾ ಮೆಟೀರಿಯಲ್ಗೆ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಡಿಸಿಷನ್ ತಗೊಂಡ್ವಿ. ಇನ್ಮೇಲೆ ಮೆಷಿನರೀಸ್, ಆಗ ಅಡಿಕೆ ಹಾಳೆ ತಟ್ಟೆ ಮಾಡುವಂಥ ಮಿಷಿನರಿ ನಾವು ಬೆಲ್ಲು ಬೈ ಮಾಡಲಿಕ್ಕೆ ರೆಡಿಮೇಡ್ ಮಿಷಿನ್ಸ್ ಇರಲಿಲ್ಲ. ಯು ಹ್ಯಾವ್ ಟು ಡೆವಲಪ್ ಯುವರ್ ಸೆಲ್ಫ್.
ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೇನೆ. ಆಮೇಲೆ ಪ್ಯಾಕೇಜಿಂಗಲ್ಲಿ ಹೈಯರ್ ಸ್ಟಡಿ ಮಾಡಿರೋ ಕಾರಣ ನನಗೆ ಒಂದು ಫೈತ್ ಇತ್ತು, ಐ ಕ್ಯಾನ್ ಡೂ ಇಟ್ ಅಂತೇಳಿ. ಆಗ ತಯಾರು ಮಾಡಿದಂಥ ಮಿಷನ್ ಈಗ ಕೂಡ ನನ್ನ ಫ್ಯಾಕ್ಟ್ರಿಯಲ್ಲಿ ನೆನಪಿಗಾಗಿ ಇಟ್ಕೊಂಡಿದ್ದೇನೆ. ಆ ದೆನ್ ನೆಕ್ಸ್ಟ್ ಥಿಂಗ್ ಈಸ್ ಮಾರ್ಕೆಟಿಂಗ್. ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಪ್ರೊಡಕ್ಷನ್ ಮಾಡಿದರೂ ಕೂಡ ಅದನ್ನು ಮಾರ್ಕೆಟ್ ಮಾಡದಿದ್ದರೆ ನಿಮಗೆ ಮಾಡಿದಂಥ ಪ್ರಾಡಕ್ಟ್ಗೆ ರಿಟರ್ನ್ ಇರೋದಿಲ್ಲ. ನಾವು ಮಾರ್ಕೆಟ್ ಮಾಡಬೇಕಿದ್ರೆ ಇಲ್ಲಿ ಇಂಡಿಯಾದಲ್ಲೇ ಮಾರ್ಕೆಟ್ ಮಾಡಿದರೆ ನಮಗೆ ಮಾರ್ಜಿನ್ ಕಡಿಮೆ ಆಗುತ್ತೆ. ನಮ್ಮದು ಟಾರ್ಗೆಟ್ ಎಕ್ಸ್ಪೋರ್ಟ್. ಫ್ರಮ್ ದ ಬಿಗಿನಿಂಗ್ ವಿ ಆರ್ 100% ಎಕ್ಸ್ಪೋರ್ಟ್ ಯೂನಿಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಫಾರಿನ್ ಮಾರ್ಕೆಟನ್ನೇ ನಾವು ಟಾರ್ಗೆಟ್ ಮಾಡಿದ್ವಿ. ಫಾರಿನ್ ಮಾರ್ಕೆಟ್ ಹೇಗೆ ಮಾಡೋದು? ಆ ಟೈಮಲ್ಲಿ ಒಂದು ಫೋನಲ್ಲಿ ಮಾತಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಇರಲಿಲ್ಲ. ಈಗಿನ ಹಾಗೆ ಮೊಬೈಲ್ ಆಗಲಿ ಅಥವಾ ಇನ್ಯಾವುದೋ ಫ್ಯಾಕ್ಸ್ ಮುಖಾಂತರ ನಾವು ಟ್ರೈ ಮಾಡಬೇಕು. ಒಂದು ಕಮ್ಯುನಿಕೇಷನ್ ಹೋಗಬೇಕಿದ್ರೆ ನಾವು ಫ್ಯಾಕ್ಸಲ್ಲಿ ಪೇಪರ್ ಹಾಕಿ ಕೆಲವು ಸಾರಿ ಹೋಗ್ತದೆ, ಕೆಲವು ಸಾರಿ ಹೋಗೋದಿಲ್ಲ. ಆ ಟೈಮಲ್ಲಿ ಅಲ್ಲಿ ಒಂದು ಯುರೋಪಲ್ಲಿ ಒಂದು ಟ್ರೇಡ್ ಫೇರಿಗೆ ನಾವು ಹೊಸದಾಗಿ ಇಂಡಿಜಿನಿಯಸ್ ಆಗಿ ತಯಾರು ಮಾಡಿದಂತಹ ಹಾಳೆ ತಟ್ಟೆಗಳನ್ನು ನಾವು ಸ್ಪಾನ್ಸರ್ ಮಾಡಿದ್ದೀವಿ. ದೇರ್ ದೇ ಫೈಂಡ್ ಇಟ್ ವೆರಿ, ಅವರಿಗೆ ಈ ಪ್ರಾಡಕ್ಟ್ ಬಗ್ಗೆ ಬಹಳ ಒಂದು ಕುತೂಹಲ ಬಂತು. ಯಾಕಂದರೆ ಇಟ್ ಈಸ್ 100% ಈಕೋ ಫ್ರೆಂಡ್ಲಿ, ಬಯೋಡಿಗ್ರೇಡೇಬಲ್ ಆ್ಯಂಡ್ ನೋ ಹಾರ್ಮ್ ಟು ದ ನೇಚರ್ ಆ್ಯಂಡ್ ವಿ ಆರ್ ನಾಟ್ ಯೂಸಿಂಗ್ ಎನಿ ಕೆಮಿಕಲ್ ಟು ದ ಇನ್ ದ ಪ್ರೋಸೆಸ್. ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಆದ ಕಾರಣ ಇಟ್ ಈಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ದ ಪ್ಲಾಸ್ಟಿಕ್ ಹೇಳುವಂಥ ಮನವರಿಕೆ ಮಾಡಿ ನಮಗೆ ಅಲ್ಲಿ ಫಸ್ಟ್ ಬೈಯರನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಇಟ್ ವಾಸ್ ದ ಫಸ್ಟ್ ಅವ್ರ ಮಾರ್ಕೆಟಿಂಗ್, ನಮ್ಮ ಫಸ್ಟ್ ನಾವು ಫಾರ್ನಿಗೆ ಇಂಟ್ರೊಡಕ್ಷನ್ ಆದಂಥದ್ದು. ಆಮೇಲೆ ಸಣ್ಣ ಸಣ್ಣ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಮಿಷನರೀಸನ್ನು ಮಲ್ಟಿಪ್ಲೈ ಮಾಡಿದ್ವಿ. 2002 ಇಸವಿವರೆಗೆ ನಾವು ನಮ್ಮ ಕಂಪನಿ ಒಳಗಡೆ ಈ ಪ್ರೊಡಕ್ಷನ್ನು ಮಾಡ್ತಾ ಟು ಮೀಟ್ ದ ಡಿಮಾಂಡ್ ನಾವು ಕಂಪನಿ ಒಳಗಡೆ ಮಾಡ್ತಾಯಿದ್ವಿ. ನಮ್ಮ ಊರಿನ ಅಥವಾ ಹತ್ತಿರದ ಊರುಗಳಿಂದ ಎಲ್ಲ ವರ್ಕರ್ಸ್ಗಳು ಬರ್ತಾಯಿದ್ರು. ಆಮೇಲೆ 2002ರಲ್ಲಿ ಡಿಮಾಂಡ್ ಜಾಸ್ತಿ ಆದಮೇಲೆ ನಾವೇನು ಮಾಡೋದು, ಹೌ ಟು ಜನರೇಟ್ ದ ಪ್ರೊಡಕ್ಷನ್ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಈ ಮೈಕ್ರೋ ಎಂಟರ್ಪ್ರೈಸ್ಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಎಜುಕೇಟ್ ಮಾಡಿ ಹೌ ಟು ಡೂ ದ ಗುಡ್ ಪ್ರಾಡಕ್ಟ್ಸ್, ಅವರಿಗೆ ಮಿಷನರೀಸ್ ಸಪ್ಲೈ ಮಾಡಿ ಅವ್ರ ಕೈಯಿಂದ ಬೈಬ್ಯಾಕ್ ಮಾಡುವಂಥ ಒಂದು ಸಿಸ್ಟಮನ್ನು ಇಂಟ್ರೊಡಕ್ಷನ್ ಮಾಡಿದ್ವಿ. ಇದು ನಮ್ಮ ಪ್ರೊಡಕ್ಷನ್ ಚೈನಿಗೆ ತುಂಬ ಒಂದು ಸ್ಟ್ರೆಂತ್ ಕೊಟ್ಟಿತು. ಯಾಕಂತ ಹೇಳಿದರೆ ನಾವು ಆ ಟೈಮ್ವರೆಗೆ ಪ್ರೊಡಕ್ಷನ್ ಮಾಡೋದಕ್ಕಿಂತ 100 ಟೈಮ್ಸ್ ಜಾಸ್ತಿ ಈ ಮೈಕ್ರೋ ಎಂಟರ್ಪ್ರೈಸಸ್ ನಮಗೆ ಸಪೋರ್ಟ್ ಮಾಡಿದರು. ಅಂದರೆ ಅವರು ಮಾಡಿದಂಥ ಉತ್ಪನ್ನ ನಾವು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಅದನ್ನು ಪ್ರೋಸೆಸ್ ಮಾಡುವಂಥದ್ದು, ಸ್ಟರ್ಲೈಸ್ ಮಾಡುವಂಥದ್ದು, ಏರ್ಟೈಟ್ ಪ್ಯಾಕ್ ಮಾಡಿ ಶಿಪ್ಪಲ್ಲಿ ಮಂಗಳೂರು ಮತ್ತು ಕೊಚ್ಚಿ 2 ಪೋರ್ಟಿಂದ ಎಕ್ಸ್ಪೋರ್ಟ್ ಮಾಡುವಂಥದ್ದು ಪ್ರೋಸೆಸ್. ಇದರಿಂದ ವಿನ್ ವಿನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು ಮಾಡುವವನಿಗೆ ಮೈಕ್ರೋ ಎಂಟರ್ಪ್ರೈಸ್ ಕೂಡ ಒಳ್ಳೆ ಗೇನ್ ಬಂತು. ಯಾಕಂತೇಳಿದ್ರೆ ಅವನು ಈ ನೀಡ್ ನಾಟ್ ಬಾದರ್ ಅಬೌಟ್ ದ ಮಾರ್ಕೆಟ್, ವಾಟ್ ಎವರ್ ಈ ಪ್ರೊಡ್ಯೂಸಸ್ ಈ ಕ್ಯಾನ್ ಸೆಲ್ ಟು ಅವರ್ ಕಂಪನಿ. ಆಮೇಲೆ ನಮಗೂ ಕೂಡ ನಮಗೆ ಇಲ್ಲಿ ಮ್ಯಾನ್ ಪವರ್ ಹ್ಯಾಂಡ್ಲಿಂಗ್ ಮಾಡೋದು ಕೂಡ ಈಸಿ ಆಯಿತು. ಸಪೋಸ್ ಇಫ್ ಐ ವಾಂಟ್ ಟು ಬ್ರಿಂಗ್ ರಾ ಮೆಟೀರಿಯಲ್ ಆ್ಯಸಿಟೀಸ್ ಫ್ರಮ್ ಡಿಸ್ಟೆನ್ಸ್, ಒಂದು ಟ್ರಕ್ಕಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 15,000 to 20,000 ಲೀಫ್ ತರ್ಬೋದು. ಅದೇ ಸೆಮಿ ಫಿನಿಶ್ ನಾನು ಪ್ರಾಡಕ್ಟ್ ತರಬೇಕಿದ್ರೆ 1 to 2 ಲಕ್ಷ ಸೆಮಿ ಫಿನಿಶ್ ನಾವು ದೂರದಿಂದ ತರ್ಬೋದು. ಅದು ಕಂಪನಿಗೆ ಬೆನಿಫಿಟ್. ಆ ಬೆನಿಫಿಟನ್ನು ನಾನು ಐ ವಿಲ್ ಶೇರ್ ವಿತ್ ದ ಮೈಕ್ರೋ ಎಂಟರ್ಪ್ರೈನರ್ಸ್. ಆಗ ಅವನು ವೆರಿ ಫೇತ್ ವಿತ್ ದ ಮದರ್ ಕಂಪನಿ ಆ್ಯಂಡ್ ಯು ವಿಲ್ ನಾಟ್ ಸೆಲ್ ಎನಿ ಪ್ರಾಡಕ್ಟ್ ಟು ದ ಲೋಕಲ್ ಮಾರ್ಕೆಟ್. ಅವನಿಗೆ ಒಳ್ಳೆ ಪೇಬ್ಯಾಕ್ ಸಿಗುವಾಗ ಅವ ಬೇರೆ ಮಾರ್ಕೆಟ್ಗೆ ಅವನು ಹೋಗೋದಿಲ್ಲ. ಈ ಥರ ವಿನ್ ವಿನ್ ಕ್ಯಾರೆಕ್ಟರ್ ಇದ್ದಾಗಿ ಎಟ್ ಪ್ರೆಸೆಂಟ್ 1,500ಕ್ಕಿಂತಲೂ ಹೆಚ್ಚು ಮೈಕ್ರೋ ಎಂಟರ್ಪ್ರೈನರ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಪ್ರಾಡಕ್ಟಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆ. ನಾವು ಝೀರೋದಿಂದ ಸ್ಟಾರ್ಟ್ ಮಾಡಿದ ಕಾರಣ ಮತ್ತು ಈ ಮೈಕ್ರೋ ಎಂಟರ್ಪ್ರೈನರ್ಸ್ನ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡೋದ ಕಾರಣ ನಮಗೆ ಈ ಮೆಟೀರಿಯಲ್ ಶಾರ್ಟ್ ಫಾಲ್ ಬೀಳುವಂಥದ್ದು ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಖಂಡಿತ ಬರಲಿಲ್ಲ. ಆದ ಕಾರಣ ನಮ್ಮ ಕಂಪನಿ ಗ್ರೋತ್, ಈ ಮಾರ್ಕೆಟಿಂಗ್ ಗ್ರೋತ್ ಆದ ಹಾಗೆ ನಮ್ಮ ಕಂಪನಿ ಗ್ರೋತ್ ಆಗ್ತಾ ಬಂದಿದೆ. ಮತ್ತು ಇನ್ನೊಂದು ವಿಚಾರ, ಫ್ರಮ್ ದ ಬಿಗಿನಿಂಗ್ ಅವರು ಹೇಳಿದಾಗೆ ಫೇಲ್ಯೂರು ಇಸ್ ದ ಸ್ಟೆಪ್ ಸ್ಟೋನ್ ಫಾರ್ ದ ಸಕ್ಸಸ್ ಅಂತ ಹೇಳಿ. ಯಾಕಂತ ಹೇಳಿದರೆ ಫ್ರಮ್ ದ ಬಿಗಿನಿಂಗ್ ಲಾಸ್ಟ್ 30 ವರ್ಷಗಳಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಮೈನಸ್ ಇಷ್ಟವರೆಗೆ ಬರಲಿಲ್ಲ. ದೇವರದಿಂದ ಇನ್ನೂ ಮುಂದೆ ಕೂಡ ಈ ರೀತಿ ಮುಂದುವರಿಲಿ ಅಂತ ಪ್ರಾರ್ಥಿಸಿ, ಇನ್ನು ಮುಂದಿನ ವರ್ಷಗಳಲ್ಲಿ ಈಗ ಏನು 1,500 ಮೈಕ್ರೋ ಎಂಟರ್ಪ್ರೈನರ್ಸ್ ಇದ್ದಾರೆ, ಅವರು ಇನ್ನೂ ತುಂಬ ಇನ್ನು 5 ವರ್ಷಗಳಲ್ಲಿ 5,000 ಮಂದಿ ಮೈಕ್ರೋ ಎಂಟರ್ಪ್ರೈನರ್ಸ್ಗಳಿಗೆ ಕೊಡುವ ಒಂದು ಚಾನ್ಸ್ ಕೊಡುವಂತಹ ಒಂದು ಕನಸು ನಮ್ಮಲ್ಲಿದೆ. ಇದು ದೇವರದಿಂದ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಅನಿಸಿಕೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಎಲ್ರಿಗೆ ವಂದಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
ರಾಜಾ ಅವರೇ ತುಂಬ ಧನ್ಯವಾದಗಳು. 1500 ಮೈಕ್ರೋ ಎಂಟರ್ಪ್ರಿನರ್ಸು ಇಮ್ಯಾಜಿನ್ ಮಾಡಿ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು, ಅದು ಮಾಡಿದ್ದಕ್ಕೆ ಮತ್ತು ನಿಮ್ಮ ಅನಿಸಿಕೆ ಶೇರ್ ತುಂಬ ಧನ್ಯವಾದಗಳು. ಈಗ ಈ ಗೋಷ್ಠಿ ಅಧ್ಯಕ್ಷರಾದ ಪ್ರಸನ್ನ ಶಾಸ್ತ್ರಿ ಅವರು ಅವರ ಎಂಟರ್ಪ್ರಿನರ್ ಜರ್ನಿ ಲರ್ನಿಂಗ್ಸನ್ನು ಶೇರ್ ಮಾಡ್ತಾರೆ. ಧನ್ಯವಾದ ಸದಾಶಿವ್. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಜರ್ನಿ 96ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಆಚೆ ಬಂದು 1 ತಿಂಗಳ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅಷ್ಟರೊಳಗಡೆ ಅನ್ನಿಸ್ತು ನನಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇಷ್ಟ ಅಂತ. 1000 ರೂಪಾಯಿ ಸಂಬಳದಿಂದ ಸ್ಟಾರ್ಟ್ ಮಾಡಿದೆ ಇದೆ ಬೆಂಗಳೂರಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನೋಡಿದೆ, ಕೆಲವಿಷ್ಟು ಇಂಟರ್ವ್ಯೂ ಕೊಡೋಕ್ಕೆ ಹೋದಾಗ ನನಗೆ ಅನ್ನಿಸ್ತು ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತ. ಬಿಕಾಸ್ ನನ್ನ ಹತ್ರ ಇದ್ದಿದ್ದು ಬರೀ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು. ಸೊ ಐ ವಾಸ್ ಮೋಟಿವೇಟೆಡ್ ಟು ಡೂ ಮೈ ಡಿಗ್ರಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ರೆ MRF ಟೈರ್ಸ್ ಕಂಪ್ನಿದು ಇಂಟರ್ವ್ಯೂ ಇತ್ತು. 7 ರೌಂಡ್ ಗ್ರೂಪ್ ಡಿಸ್ಕಷನ್ ಎಲ್ಲ ಆಯಿತು. ರಿಜೆಕ್ಟ್ ಮಾಡಿಬಿಟ್ರು 8ನೇ ರೌಂಡಲ್ಲಿ. ದೇ ಸೆಡ್ ಯು ಡೋಂಟ್ ಹ್ಯಾವ್ ಎ ಡಿಗ್ರಿ ಅಂತ. ಸೊ ಒಂದು ಛಲ ಬಂತು ಜೀವನದಲ್ಲಿ ಏನಾದ್ರು ಮುಂದೆ ಬರಬೇಕು ಅಂದರೆ, ಓಕೆ ಎಜುಕೇಷನ್ ಒಂದು ಬಲ ಬಡಿಸ್ಕೊಂಡು ಹೋಗಬೇಕು ಆ್ಯಂಡ್ ಎಕ್ಸ್ಪೋಜರ್ ತೊಗೋಬೇಕು. ಸೊ ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಡಿಗ್ರಿ, ಫಿನಿಶ್ ದ್ಯಾಟ್, ಗಾಟ್ ಅ ಬೆಟರ್ ಜಾಬ್. ಅಷ್ಟೊತ್ತಿಗೆ ಇನ್ನೊಂದು ಕಂಪ್ನಿಲಿ ಇಂಟರ್ವ್ಯೂ ತೊಗೊಳಕ್ಕೆ ಹೋದ ತನಕ ಗೊತ್ತಾಯಿತು MBA ಇಲ್ಲದೆ ಹೋದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಒಳ್ಳೆ ಪೊಸಿಷನ್ ಸಿಗಲ್ಲ ಅಂತ. ಮತ್ತೆ ಅಲ್ಲಿ ರಿಜೆಕ್ಷನ್ ಆಯಿತು. ಮತ್ತು ಐ ವೆಂಟ್ ಆ್ಯಂಡ್ ಡಿಡ್ ಮೈ MBA in HR. ಅಷ್ಟೊತ್ತಿಗೆ ಇನ್ನೊಂದು ಕಂಪ್ನಿಲಿ ಗೊತ್ತಾಯಿತು, ಅಂದರೆ ಇಂಟರ್ವ್ಯೂ ಕೊಡಬೇಕಾದ್ರೆ ಇದು ಯಾವುದೂ ವರ್ಕೌಟ್ ಆಗಲ್ಲ, ಇದೆಲ್ಲ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಮಾಡಿದೆಯಾ, ಸೊ ನೀನು ರಿಜೆಕ್ಟ್ ಆದೆ ಅಂತ ಹೇಳಿದ್ರು. ಸೊ ದೆನ್ ಐ ವಾಸ್ ಮೋಟಿವೇಟೆಡ್ ಟು ಗೋ ಟು IIM ಕಲ್ಕತ್ತಾ. 1 ವರ್ಷದ ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ನನ್ನ ಮಗಳೆಲ್ಲ 1 ವರ್ಷ ಮಗಳಿತ್ತು. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 23 years ಐ ವರ್ಕ್ಡ್. ಆ 23 yearsಲ್ಲಿ ಹಂತಕ್ಕೆ ರಿಜೆಕ್ಷನ್ ಕಂಡಾಗೆಲ್ಲ ಐ equipped myself with better knowledge, information and made myself more capable to handle the situation. ಸೊ ಆ ಒಂದು ಫೈಟಿಂಗ್ ಸ್ಪಿರಿಟ್ ಅಥವಾ ನೆವರ್ ಸೇ ಡೈ ಆ್ಯಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಅಲ್ಲಿ ಒಂದು ಹಂತ ಬಂತು, ನಾನು ಒಂದು ದೊಡ್ಡ ಕಂಪ್ನೀಲಿ ಒಂದು 80,000 ಜನ 2,500 ಕೋಟಿ ಟರ್ನ್ ಇರೋ ಕಂಪ್ನೀಲಿ ಚೀಫ್ ಆಪ್ರೇಟಿಂಗ್ ಆಫೀಸರ್ ಆಗಿದ್ದೆ. ಆ ಚೀಫ್ ಆಪ್ರೇಟಿಂಗ್ ಆಫೀಸರ್ ಪೊಸಿಷನ್ ತುಂಬ ಕಂಫರ್ಟ್ ಝೋನಲ್ಲಿದ್ದೆ ನಾನು. ಆವಾಗ ಅನ್ನಿಸ್ತು ಇನ್ನೊಂದು 10-15 ವರ್ಷ ಕೆಲಸ ಮಾಡ್ಬೋದು. ಅಷ್ಟು ಕೆಲಸ ಮಾಡಿ ದೊಡ್ಡ ಪೊಸಿಷನ್ಗೆ ಹೋಗಿ ರಿಟೈರ್ ಆಗಿ ಆದಮೇಲೆ ಏನಾಗುತ್ತೆ, ರಿಟೈರ್ ಆದಮೇಲೆ ನನ್ನ ಹತ್ರ ಏನೂ ಇರೋದಿಲ್ಲ, ನನಗೆ ಬರೀ ಐ ಆಮ್ ಎಕ್ಸ್ CEO ಆರ್ CEO ಆಫ್ ಎ ಕಂಪ್ನಿ ಅಂತ ಮಾತ್ರ ಇರುತ್ತೆ. ಆ್ಯಂಡ್ ನನ್ನ ಮಕ್ಕಳಿಗೆ ಅಥವಾ ನನ್ನ ಸೊಸೈಟಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಆ ಟೈಮಲ್ಲಿ ಈ ನಿರ್ಧಾರ ಮಾಡಿದೆ, ಆಚೆ ಬಂದೆ, ರಿಸ್ಕ್ ತೊಗೊಂಡೆ, ಎಲ್ಲ ಚೆನ್ನಾಗಿತ್ತು. ಮನೆಯಲ್ಲಿ ಕೇಳಿದ್ರು ಯಾಕೆ ಈ ರಿಸ್ಕ್ ಬೇಕು ನಿನಗೆ ಅಂತ. ಬಟ್ ಸ್ಟಿಲ್ ಐ ಸೆಡ್ ನೋ, ಐ ವಾಂಟ್ ಟು ಡೂ ಪರ್ಸ್ಯೂ ಮೈ ಪ್ಯಾಷನ್. ಸೊ ಟಾಪ್ ಲೈನ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಸ್ವಲ್ಪ ಎನಿ ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಫಸ್ಟ್ ಥಿಂಕ್ ಅಬೌಟ್ ವಾಟ್ ಈಸ್ ದಿ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್, ವಾಟ್ ಈಸ್ ದಿ ಮಾರ್ಕೆಟ್ ಪೊಟೆನ್ಷಿಯಲ್. ನಾನು ಸ್ಟಡಿ ಮಾಡಿದಾಗ ನನಗನ್ನಿಸ್ತು ಇಂಟಿಗ್ರೇಟೆಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಸರ್ವಿಸಸ್ ಈ ಫೀಲ್ಡಲ್ಲಿ ನಾನು ಕೆಲಸ ಮಾಡೋದು. ಅದರಲ್ಲಿ ಪರ್ ಆ್ಯನಮ್ ಪೊಟೆನ್ಷಿಯಲ್ ಮಾರ್ಕೆಟ್ ಪೊಟೆನ್ಷಿಯಲ್ ವಾಸ್ ಕ್ಲೋಸ್ ಟು ಅಬೌಟ್ 5 lakh crores. ಸೊ 5 ಲಕ್ಷ ಕೋಟಿ ಇಂಡಿಯಾದಲ್ಲಿ ಪರ್ ಆ್ಯನಮ್ ಅಷ್ಟು ದೊಡ್ಡ ಅಪಾರ್ಚುನಿಟಿ ಇದೆ. 3.2% GDPಗೆ ಕೊಡ್ತಾ ಇದೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈ ಫೀಲ್ಡು. ಸೊ ಇದರಲ್ಲಿ ಯಾಕೆ ನಾನು ಇನ್ವಾಲ್ವ್ ಆಗಬಾರ್ದು ಅಂತ ತುಂಬ ಕಾಂಪಿಟೇಷನ್ ಇತ್ತು. ಆಲ್ರೆಡಿ ದೊಡ್ಡ ಕಂಪ್ನಿಗಳು ಬಂದಿದ್ದರು, ಇಂಟರ್ನ್ಯಾಷನಲ್ MNCs ಇದ್ದರು, ಎಲ್ಲರೂ ಇದ್ದರು. ಬಟ್ ನನಗನ್ನಿಸ್ತು ಐ ಹ್ಯಾವ್ ಟು ದೆನ್ ಡೂ ಸಮಥಿಂಗ್ ಯುನೀಕ್. ನನ್ನ ಬಿಸ್ನೆಸ್ ಎಂಗೇಜ್ಮೆಂಟ್ ಮಾಡೆಲ್ ವಿತ್ ಮೈ ಕ್ಲೈಂಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್. ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಉಳಿದವರೆಲ್ಲ ಕಾಂಪಿಟೇಷನ್ ಮಾಡ್ತಾ ಇದ್ದು ಮ್ಯಾನ್ ಪವರ್ ಬೇಸ್ ಮೇಲೆ ಮಾಡ್ತಾ ಇದ್ರೆ, ನಾನು ಅದನ್ನು ರಿಸಲ್ಟ್ ಅಥವಾ ಆ್ಯಕ್ಟಿವಿಟಿ ಅಥವಾ ವಾಲ್ಯೂಮ್ ಬೇಸ್ಡಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದಾಗ ನನಗೆ ಸಕ್ಸಸ್ ಸಿಗ್ತಾ ಹೋಯಿತು. 2019 ನಾನು ಆಚೆ ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದೆ. 5 ವರ್ಷ ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ಈ ಕಂಪ್ನಿ. 5 ವರ್ಷದಲ್ಲಿ ನಾವು 4 ಜನ ಎಂಪ್ಲಾಯೀಸ್ ಫಸ್ಟ್ ಇಯರಿಂದ ಹಿಡಿದು ಇವತ್ತು ಸುಮಾರು 2,500 ಜನ ಎಂಪ್ಲಾಯೀಸು ಅಕ್ರಾಸ್ 20 cities ಇನ್ ಇಂಡಿಯಾ. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು, AP, ತೆಲಂಗಾಣ. ಸೊ ಸೌತ್ ಇಂಡಿಯಾ ಪ್ಲಸ್ ವೆಸ್ಟಲ್ಲಿ ನಾವು ಸಾಕಷ್ಟು ನಮ್ಮದು ಬೇಸ್ ಮಾಡ್ಕೊಂಡಿದ್ದೀವಿ. ದಿಲ್ಲಿಲಿ ವರ್ಚುವಲ್ ಆಫೀಸ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ರೀಸೆಂಟಾಗಿ. ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಲುಕ್ ಅಟ್ ಪ್ಯಾನ್ ಇಂಡಿಯಾ ಫುಟ್ ಪ್ರಿಂಟ್. ಸೊ ಎಂಟರ್ಪ್ರಿನ್ಯೂರ್ಶಿಪ್ ಅಥವಾ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಥಿಂಕಿಂಗ್ ಸ್ಮಾಲ್ ಇಸ್ ಎ ಕ್ರೈಮ್, ಥಿಂಕ್ ಬಿಗ್ ಇಸ್ ದಿ ಬಾಟಮ್ ಲೈನ್.
ನಾವು ಏನೇ ಮಾಡೋದಿದ್ರು ಅದಕ್ಕೊಂದು ಲಾಂಗ್ ಟರ್ಮ್ ವಿಷನ್ ಇರಬೇಕು. ಆ ವಿಷನ್ ನೆಕ್ಸ್ಟ್ 25 years 10 years 15 years ಈ ಥರ ಮುಂದೆ ಲಾಂಗ್ ಟರ್ಮ್ ಇರಬೇಕು. ಅದನ್ನು ಅಗೇನ್ ಯು ಬ್ರೇಕ್ ಇಟ್ ಡೌನ್ ಇಂಟು ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ವಿಷನ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಪ್ರಕಾರ ಬ್ಯಾಕ್ವರ್ಡ್ ಪ್ಲ್ಯಾನ್ಸ್ ಸ್ಟಾರ್ಟ್ ಮಾಡಿ. ಫೇಲಿಯರ್ಗೆ ಎಕ್ಸೆಪ್ಟಬಿಲಿಟಿ ತುಂಬ ಇರಬೇಕು, ಯಾಕೆಂದರೆ ಬಿಸ್ನೆಸ್ ಅಂದಮೇಲೆ ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ರಿಸ್ಕ್ ತಗೊಳ್ಳೋದು, ಆ ರಿಸ್ಕ್ ಎಪಟೈಟ್ ಇರೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಟಿಟ್ಯೂಡ್ ಆ್ಯಂಡ್ ಆಪ್ಟಿಟ್ಯೂಡ್ ಆಫ್ ದಿ ಎಂಟರ್ಪ್ರಿನ್ಯೂರ್ ಇಸ್ ದ ಕೀ ಥಿಂಗ್. ಎಲ್ಲರೂ ಹೇಳಿದಾಗೆ ಅದಿಲ್ಲದೆ ಹೋದರೆ, ಅಂದರೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮತ್ತು ಆ ಮೈಂಡ್ ಸೆಟ್ ಇಲ್ಲದೆ ಹೋದರೆ ನಮಗೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಸೊ ಇಫ್ ಯು ಲುಕ್ ಎಟ್ ಇಟ್, ನಮ್ಮ ಪರಿಶ್ರಮ ಮತ್ತು ಒಂದು ಅಪಾರ್ಚುನಿಟಿನ ಕ್ಯಾಪಿಟಲೈಸ್ ಮಾಡೋದು, ಇದು 2 ಗುಣ ನಮ್ಮ ಹತ್ರ ಇದ್ದರೆ ನಾವು ಸಾಕಷ್ಟು ಮುಂದೆ ಹೋಗ್ಬೋದು. ನಮ್ಮ ಪ್ಲಾನ್ ಏನಿದೆ ಅಂದರೆ ನೆಕ್ಸ್ಟ್ 5 yearsಲ್ಲಿ ಐ ವುಡ್ ಲೈಕ್ ಟು ಬಿಲ್ಡ್ ಟಾಪ್ ಲೈನ್ ಇನ್ ಟು ಎ 500 crores ಕಂಪ್ನಿ ವಿತ್ ಅಟ್ ಲೀಸ್ಟ್ ಅಬೌಟ್ 15,000 people ವರ್ಕಿಂಗ್ ವಿತ್ ಇಟ್ and have multiple locations across India. So that is the plan. ನನ್ನ ಜರ್ನಿ ನಾನು ಹೇಳಿದ್ದು ಬಿಕಾಸ್ ನಾನು ತುಂಬ ಆರ್ಡಿನರಿಯಾಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರ್ನ. ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ₹1,000 ಸಂಬಳದಿಂದ ಸ್ಟಾರ್ಟ್ ಮಾಡಿ ಇವತ್ತು 2,500 ಜನಕ್ಕೆ ನಾನೇ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗತ್ತೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಜನ ಈ ಥರದ್ದು ವಿಶ್ವಾಸ, ಬಲ, ಛಲ ಇರೋಂಥ ಹುಡುಗರು ಅಥವಾ ಯಂಗ್ಸ್ಟರ್ಸ್ ತುಂಬ ಇರ್ಬೋದು. ಅವ್ರಿಗೆಲ್ಲ ನನ್ನ ಸ್ಟೋರಿ ನೋಡಿ ಮೋಟಿವೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದಿದ್ದು. ಥ್ಯಾಂಕ್ ಯು ಸೋ ಮಚ್. ಐ ಥ್ಯಾಂಕ್ ಆಲ್ ಮೈ ಕೋ ಪ್ಯಾನಲಿಸ್ಟ್ ಫಾರ್ ಬ್ರಿಂಗಿಂಗ್ ಔಟ್ ಲಾಟ್ ಆಫ್ ಗುಡ್ ಐಡಿಯಾಸ್. ಥ್ಯಾಂಕ್ ಯು ಸದಾಶಿವ್. ಎಲ್ಲ ಕೋ ಪ್ಯಾನಲಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಂದು ಲಾಸ್ಟ್ ಒಂದು ಅನೌನ್ಸ್ಮೆಂಟ್ ಇದೆ. ನೀವು ಕೃಪೇಶ್ ಕೇಳಿದಾಗ ಸುಮಾರು 100 ಜನರ ಮೇಲೆ ಕೈ ಎತ್ತಿದ್ದೀರಾ ನೋಡಿ. ಮುಂದಿನ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಉದ್ಯೋಗ ರತ್ನ ಅನ್ನೋ ವಿಭಾಗದಲ್ಲಿ ಅವಾರ್ಡನ್ನ ಹವ್ಯಕ ಮಹಾಸಭೆ ಇಡಬೇಕು ಅಂದರೆ ಅದು ಇವತ್ತೇ ಸ್ಟಾರ್ಟ್ ಆಗಬೇಕು, ಇವತ್ತೊಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕು. ಇದು ನಿಮ್ಮ ಅವಕಾಶ ಅಂತ ಹೇಳಿ ಸತೀಶನ್ ಅವರು ಒಂದು ಏನೋ ಆ್ಯಡ್ ಮಾಡಬೇಕು ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಎಲ್ಲರೂ ಸತ್ಯವಾಗಿ ಉತ್ತರ ಹೇಳಬೇಕು ನನ್ನ ಪ್ರಶ್ನೆಗೆ. ನೀವು ಹೊರಗಡೆ ತಿಂಗಳಿಗೆ ಎಷ್ಟು ಸಾರಿ ಊಟ ಮಾಡ್ತೀರಾ? ಈಟಿಂಗ್ ಔಟ್ ಅಂತ ಕರಿತೀವಿ. 6 ಸಾರಿ? ದಯವಿಟ್ಟು ಕೈ ಎತ್ತಿ, ಸತ್ಯವಾಗಿ ಕೈ ಎತ್ತಿ. ಅಥವಾ ನಿಮ್ಮ ಮಕ್ಕಳು ಎಷ್ಟು ಸಾರಿ ಊಟ ಮಾಡ್ಬೋದು ಹೊರಗಡೆ? ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಕೆಲವರು 2 ಕೈ ಎತ್ತಾ ಇದ್ದಾರೆ. ಇದು ಅಪಾರ್ಚುನಿಟಿ ನಮ್ಮ ದೇಶದಲ್ಲಿರುವಂಥದ್ದು. ನಮ್ಮ ಅಪಾರ್ಚುನಿಟಿ ಹುಡ್ಕೊಂಡು ಬೇರೆ ದೇಶಕ್ಕೆ ನಮ್ಮ ಮಕ್ಕಳು ಹೋಗಬೇಕಾಗಿಲ್ಲ. ಬರೀ ರೆಸ್ಟೋರೆಂಟ್ ಇಂಡಸ್ಟ್ರಿಯಲ್ಲಿ ಇವತ್ತು 5.5 ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ಅದು ಮುಂದಿನ 3 ವರ್ಷದಲ್ಲಿ 7.5 ಲಕ್ಷ ಕೋಟಿ ಆಗತ್ತಂತೆ. ಬರೀ ರೆಸ್ಟೋರೆಂಟ್ ಇಂಡಸ್ಟ್ರಿಯಲ್ಲಿ ಇಷ್ಟು ಅಪಾರ್ಚುನಿಟಿ ಇದೆ. ಅದನ್ನು ಸಹಾಯ ಮಾಡಲಿಕ್ಕೆ ನಾನು ಕೂಡ ಜೊತೆಯಲ್ಲಿದ್ದೀನಿ ಅಂತ ಹೇಳ್ಕೊಳ್ತಾ, ನಮ್ಮ ಕಂಪ್ನಿಯನ್ನು ಇತ್ತೀಚೆಗೆ 200 ಕೋಟಿ ವ್ಯಾಲ್ಯೂಯೇಷನ್ ಮಾಡಿದರು. ಯಾವುದು? ಡೆಲ್ಲಿಯ ಒಂದು ಕಂಪನಿ. ಅದರಲ್ಲಿ ಅವ್ರು ಹೇಳಿದ ಒಂದೇ ವಿಚಾರ, ನನಗೆ ತುಂಬ ವಿಚಾರಗಳು ಬರುತ್ತೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ. ಯು ಹ್ಯಾವ್ ಟೇಕನ್ ಎ ಹೈಯೆಸ್ಟ್ ರಿಸ್ಕ್. ಆ ರಿಸ್ಕ್ ಯಾವುದು ಅಂತ ಕೇಳಿದಾಗ ನಾವೊಂದು ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇನ್ಸ್ಟಿಟ್ಯೂಷನ್ ಮಾಡಿದ್ದೀವಿ. 6 ವರ್ಷದಲ್ಲಿ ನಮಗೆ ದೇಶಾದ್ಯಂತ 6 ಅವಾರ್ಡ್ಗಳು ಬಂದಿದೆ. ಅವರು ಒಂದೇ ಮಾತು ಹೇಳಿದರು, ಯು ಆರ್ ಎ ಹೈಯೆಸ್ಟ್ ರಿಸ್ಕ್ ಟೇಕರ್. ಒಂದು ಕಂಟಿನ್ಯೂಸ್ ಬಿಸ್ನೆಸ್ ಇದ್ದಾಗ ಡೈವರ್ಸಿಫೈಯಿಂಗ್ ಇಂಟು ಅದರ್ ಬಿಸ್ನೆಸ್ ಈಸ್ ನಾಟ್ ಎ ಜೋಕ್. ದಟ್ಸ್ ಅ ರೀಸನ್ ಯುವರ್ ವ್ಯಾಲ್ಯೂಯೇಷನ್ ಈಸ್ ಗೋಯಿಂಗ್ ಅಪ್ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಹಾರ್ಡ್ ವರ್ಕ್ ನಮಗೆ ಎಲ್ಲ ಥರ ಪ್ರತಿಫಲವನ್ನು ಕೊಡುತ್ತೆ. ಆದರೆ ಅವ್ರಿಗೆ ನಾವು ಹೇಳಿದ್ವಿ ನಾವು ಸದ್ಯಕ್ಕೆ ಸೇಲಿಗಿಲ್ಲ ಅಂತ. ಆದರೆ ರಿಸ್ಕ್ ತಗೊಂಡಾಗ ಮಾತ್ರ ಹೈ ರಿಸ್ಕ್ ಹೈ ಪ್ರಾಫಿಟ್, ಲೋ ರಿಸ್ಕ್ ಲೋ ಪ್ರಾಫಿಟ್. ನಿಮ್ಮ ಮಕ್ಕಳಿಗೆ ಹೇಳಿ, ಎಲ್ಲರೂ ಅಂದ್ಕೊಳ್ಳಿ, ರಿಸ್ಕ್ ತಗೊಳ್ಳಿ, ಹವ್ಯಕ ಉದ್ಯಮವನ್ನು ಬೆಳೆಸೋಣ. ಮುಂದಿನ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ 100 ಹೊಸ ಉದ್ಯಮಗಳನ್ನು ಹುಡ್ಕೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.